श्रीरामचन्द्र कृपालु भज मन हरण भव भय दारुणम् रामचन्द्र कृपालु भज मन हरण भव भय दारुणम् श्रीरामचन्द्र कृपालु भज मन हरण भव भय
भज मन राम चरण सुखदाई 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 राम चरण सुखदाई जिन चरणन की चरण पादुका भरत लगाही जिन चरणन की चरण पादुका भरत लगाही सोई चरण के बट कोई सोई चरण के बट कोई भज मन राम चरण सुखदाई 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 सोई चरण संतन जन सेवक सदा रहत सुखदाई सोई चरण संतन जन सेवक सदा रहत सुखदाई सोई चरण गौतम ऋषिकारी सोई चरण गौतम ऋषिकारी भज मन राम चरण सुखदाई भज मन राम चरण सुखदाई भज मन राम चरण सुखदाई दंडवन प्रभु पावन कीन्हो ऋषि जनता समिधाई दंडवन प्रभु पावन कीन्हो ऋषि जनता समिधाई सोई प्रभु त्रिलोक के स्वामी सोई प्रभु त्रिलोक के स्वामी कनक मृगा संगधारी भज मन राम चरण सुखदाई 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 कवि सुग्रीव बंधु भय व्याकुल दिन जगत चक्राई कवि सुग्रीव बंधु भय व्याकुल दिन जगत चक्राई विभु को अनुज विभीषण
जय रघुकुलपति रामचंद्र ज्योति जाए ज्योति झलके आलोड़ा
ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಇಂಥ ಸ್ವಾಮಿಯ ನಾಮ ಮರೆಯದಿರೋ ರಾಮ 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 ಎನ್ನಿರು ರಾಮ 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 ಸೀತಾ ರಾಮ 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 ಎನ್ನಿರು ರಾಮ 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 ಎನ್ನಿರು ರಾಜ ರಾಮ 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 ಎನ್ನಿರು ಸೀತಾ ರಾಮ 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 ಎನ್ನಿರು ಇಂಥ ಸ್ವಾಮಿಯ ನಾಮ ಮರೆಯದಿರೋ ರಾಮ 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 ಎನ್ನಿರು ರಾಮ 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 ಎನ್ನಿರು ರಾಜ ರಾಮ 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 ಎನ್ನಿರು ಸೀತಾ ರಾಮ 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 ಎನ್ನಿರು ಇಂಥ ಸ್ವಾಮಿಯ ನಾಮವ ಸ್ವಾಮಿಯ ನಾಮವ ಸ್ವಾಮಿಯ ನಾಮವ ಮರೆಯದಿರೋ ರಾಮ 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 ಎನ್ನಿರು ತುಂಬಿದ ಪಟ್ಟಣಕ್ಕೆ ಒಂಬತ್ತು ಬಾಗಿಲು ತುಂಬಿದ ಪಟ್ಟಣಕ್ಕೆ ಒಂಬತ್ತು ಬಾಗಿಲು ಸಂಭ್ರಮದ ರಸುಗಳೈದು ಮಂದಿ ತುಂಬಿದ ಪಟ್ಟಣಕ್ಕೆ ಒಂಬತ್ತು ಬಾಗಿಲು ಸಂಭ್ರಮದ ರಸುಗಳೈದು ಮಂದಿ ಗಂಭತನದಲ್ಲಿ ಕಾಯುವ ಜೀವವ ಗಂಭತನದಲ್ಲಿ ಕಾಯುವ ಜೀವವ ನಂಬಿಕೆ ಚಿನಿವು ತೆರವೆಳಿದು ರಾಮ 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 ಎನ್ನಿರು ರಾಜ ರಾಮ 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 ಎನ್ನಿರು ರಾಮ 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 ಎನ್ನಿರು ಹರಬ್ರಹ್ಮಸುರರಿಗೆ ವಂದ್ಯವಾದೀಪ ಹರಿಬ್ರಹ್ಮಸುರರಿಗೆ ವಂದ್ಯವಾದೀಪ ಹರಿ ಸರ್ವೋತ್ತಮ ಎಂದೆನಿರೋ ಹರಬ್ರಹ್ಮಸುರರಿಗೆ ವಂದ್ಯವಾದೀಪ ಹರಿ ಸರ್ವೋತ್ತಮ ಎಂದೆನಿರೋ ಪುರಂದರ ವಿಠಲನ ಚರಣವ ಭಜಿಸಿರೋ ಪುರಂದರ ವಿಠಲನ ಚರಣವ ಭಜಿಸಿರೋ ದುರಿತ ಭಯಗಳಿಂದಲೂ
ಆತ್ಮೀಯ ಬಂಧುಗಳೇ, ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಕಳೆದ 5ನೇ ತಾರೀಕು ಇಡೀ ವಿಶ್ವವೇ ಭಾರತವನ್ನ ಆಶ್ಚರ್ಯವಾಗಿ ನೋಡ್ತಾ ಬಂತು. ದಿಗ್ಭ್ರಾಂತವಾಗೋಯ್ತು ಇಡೀ ವಿಶ್ವ, ಆಶ್ಚರ್ಯವಾಗೋಯ್ತು ಎಲ್ರಿಗೂ. ಸನಾತನ ಧರ್ಮದ ಪ್ರತೀಕವಾದ ಶ್ರೀರಾಮಚಂದ್ರನ ದೇವಾಲಯದ ಪುನರ್ನಿರ್ಮಾಣದ, ಇದನ್ನ ಒತ್ತಿ ಹೇಳ್ತಾ ಇದ್ದೇನೆ, ಪುನರ್ನಿರ್ಮಾಣ. ಯಾಕೆ ಅಂದ್ರೆ ಸಹಸ್ರ ವರ್ಷಗಳಿಂದ, 6000 ವರ್ಷಗಳಿಂದ ಶ್ರೀರಾಮಚಂದ್ರನ ವಿಚಾರಧಾರೆ ಈ ವಿಶ್ವದಲ್ಲಿ ಎಲ್ಲೆಡೆ ಮೊಳಗ್ತಾ ಬರ್ತಿತ್ತು. ದುರದೃಷ್ಟವಶಾತ್ ಈ ದೇಶದ ಸನಾತನ ಧರ್ಮದ ಒಂದು ವ್ಯವಸ್ಥೆಯಲ್ಲಿ ಶ್ರೀರಾಮಚಂದ್ರನ ಜನ್ಮಭೂಮಿಯ ಆ ಒಂದು ಪುಣ್ಯ ಸ್ಥಳವನ್ನೇ ನಾವು ಮರೆತು ಬಿಡೋ ಹಾಗಾಗ್ಬಿಡ್ತು. ಕಾರಣ ಎಲ್ಲಿಂದೋ ಬಂದಿತ್ತು, ಮಂಗೋಲಿಯಾದಿಂದ ಬಂದಿತ್ತು. ಆ ಮಂಗೋಲಿಯಾದಿಂದ ಬಂದ ಮೊದಲನೇ ಅವನು ಚೆಂಗಿಸ್ ಖಾನ್. ಅವನು ಬಂದಿದ್ದು ಹೇಗ್ ಬಂದ ಅಂದ್ರೆ ಮಂಗೋಲದಿಂದ ಚೆಂಗಿಸ್ ಖಾನ್, ಜಂಗೀಸ್ ಖಾನ್ ಅಂತ ಹೇಳ್ತಾರೆ, ಗೆಂಗೀಸ್ ಖಾನ್ ಅಂತ ಹೇಳ್ತಾರೆ. ಅವನು ಬಂದು ತನ್ನ ಪ್ರತಿಷ್ಠೆಯನ್ನ, ವೈರಿಗಳನ್ನೆಲ್ಲ ಧ್ವಂಸ ಮಾಡಿ ರಾಜ್ಯವನ್ನ ವಿಸ್ತರಿಸ್ತಾ ಹೋದ. ಅವನಿಗೆ ಆಧ್ಯಾತ್ಮಿಕತೆಯ ಅಥವಾ ಬೇರೆ ಬೇರೆ ದೇವರುಗಳ ವಿಚಾರಗಳೇ ಗೊತ್ತಿಲ್ಲ. ಅವನೊಬ್ಬ ಕಾಡು ಮನುಷ್ಯನ ತರ ಕೇವಲ ಭೂಮಿಯನ್ನ ನಾನು ವಶಪಡಿಸ್ಕೋಬೇಕು ಅನ್ನೋ ಆಸೆಯಿಂದ ಬಂದ. ಶ್ರೀರಾಮಕೃಷ್ಣ ಪರಮಹಂಸರ ವಚನ ವೇದದಲ್ಲಿ ಚೆಂಗೀಸ್ ಖಾನ್ ಹೆಸರು ಬರುತ್ತೆ. ಹೆಂಗ್ ಬರುತ್ತೆ ಅಂದ್ರೆ, ಒಬ್ರು ಹೇಳ್ತಾರೆ ಶ್ರೀರಾಮಕೃಷ್ಣ ಪರಮಹಂಸರಿಗೆ, ಚೆಂಗೀಸ್ ಖಾನ್ ಒಂದ್ಸರಿ ಏನ್ ಮಾಡದಂತೆ, ಲಕ್ಷ ಜನನ, ಅದರಲ್ಲೂ ಪುರುಷರನ್ನ, ಒಂದು ಕಥೆ ಇದೆ. ಚೆಂಗೀಸ್ ಖಾನ್ ಆ ರಥದ ಚಕ್ರದ ಎತ್ತರಕ್ಕಿಂತ ಮೇಲಿದ್ದಂತಹ ಗಂಡಸರನ್ನೆಲ್ಲ ಕೊಚ್ಚಿಬಿಡ್ತಿದ್ದಂತೆ. ಲೆಕ್ಕದಲ್ಲಿ ಆಗಿನ ಕಾಲದ
ಭೂಮಿಯ ಶೇಕಡಾವಾರು 10% ಜನರನ್ನ ಕೊಚ್ಚಿ ಹಾಕ್ಬಿಟ್ಟಂತವ್. ಶ್ರೀರಾಮಕೃಷ್ಣ ಪರಮಹಂಸರು ಕೇಳ್ತಾರೆ, ಏನದು ಅಂದ್ರೆ ಹೇಳ್ತಾರೆ, ಅವನು ಮಹಾದಂಡ ನಾಯಕ ಬಂದು ಹೇಳ್ತಾನೆ, ಸ್ವಾಮಿ ಲಕ್ಷ ಜನ ಇದ್ದಾರೆ, ಅವರು ಕೈದಿಗಳು, ಅವ್ರನ್ನ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಂದ್ರೆ, ಏನ್ ಯೋಚನೆ ಮಾಡ್ಬೇಡ ಮಾರ್ಗಾಲ. ಅಂತಹ ಚೆಂಗಿಸ್ ಖಾನ್ ಆದ ನಂತರ ತೈಮೂರ್ ಬರ್ತಾನೆ. ಅವನು ಅದೇ ಕ್ಲಾನ್ ನವನೇ, ಮಂಗೋಲಿಯಾದಿಂದ ಬರ್ತಾನೆ. ಅವನೊಬ್ಬ ಮಹಾನ್ ಕ್ರೂರಿ. ಅವನು ಸಹ ಲಕ್ಷ ಜನ, ಮಿಲಿಯನ್ಸ್, ನೀವು ಇಂಗ್ಲಿಷ್ ನಲ್ಲಿ ಓದ್ತಿರಬಹುದಾಗತ್ತೆ, ಮಿಲಿಯನ್ಸ್ ಆಫ್ ಪೀಪಲ್ ಕತ್ತರಿಸೋದು, ಆ ಊರಿಗೆ ಹೋಗೋದು, ಆ ನಗರಕ್ಕೆ ಹೋಗೋದು, ಬೆಂಕಿ ಹಚ್ಚೋದು. ಭಾರತೀಯರು ಶಾಂತಿ ಪ್ರಿಯರು. ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಆ ಒಂದು ಸಂತತಿಯವರು, ಕೃಷ್ಣ ರಾಮನ ಆ ಮಹತ್ತರವಾದ ಜೀವನವನ್ನು ಅನುಸರಿಸಿದಂತಹ ಭಾರತೀಯರಿಗೆ, ಸನಾತನ ಧರ್ಮೀಯರಿಗೆ ಈ ರೀತಿಯ ದುಷ್ಟಬುದ್ಧಿ ಇಲ್ಲವೇ ಇಲ್ಲ. ಹಾಗಾಗಿ ತೈಮೂರ್ ಆದ್ಮೇಲೆ ಬಾಬರ್ ಬರ್ತಾನೆ, ಮೂರನೇವರು. ಈ ಮಂಗೋಲಿಯನ್ಸ್ ಬಂದು ಅವ್ರು ಹೇಳುವಾಗ ಮ್ಯಾಂಗೋಲಿಯನ್ಸ್ ಅಂತ ಹೇಳ್ತಾ ಕೊನೆಗೆ ಮೊಘಲ್ ಅಂತ ಬಂದ್ಬಿಡ್ತು. ಬಾಬರ್ ಭಾರತವನ್ನ ಅಥವಾ ದೆಹಲಿಯನ್ನ ಆಳಿದ್ದು 4 ವರ್ಷ. ಆ 4 ವರ್ಷದಲ್ಲಿ ಸಹಸ್ರ ಹೆಣ್ಣು ಮಕ್ಕಳನ್ನ, ಅದರಲ್ಲೂ ಉತ್ತರ ಭಾರತದ ಹೆಣ್ಣು ಮಕ್ಕಳನ್ನ ಕಂದಹಾರ್ ಮತ್ತು ಕಾಬೂಲ್ ಅಂತ ಕಡೆ ಎಲ್ಲ 1000 ಜನನ ಮಾರಾಟಕ್ಕೆ ಇಡ್ತಿದ್ದಂತೆ. ಈ ಬಾಬರು ಯಾವ ದೇವರು ಯಾವ ಜನರು ಏನೂ ಗೊತ್ತಿಲ್ಲ ಅವನಿಗೆ. ಅವನಲ್ಲಿ ಏನಿತ್ತು ಅಂದ್ರೆ, ಇವರಿಬ್ಬರಿಗಿಂತ ಸ್ವಲ್ಪ ಬೆಟರ್ ಇದ್ದರೆ, ಸ್ವಲ್ಪ ಏನೋ ಒಂದು ಪರಮಾತ್ಮನ ಮೇಲೆ ನಂಬಿಕೆ ಇತ್ತು ಅವನಿಗೆ. ಆದ್ರೆ ಅವನ ದಳಪತಿ ಅವನಿಗೆ ಹೇಳ್ತಾನೆ, ನೋಡು, ಅಯೋಧ್ಯೆ ಅಂತ ಒಂದು ಊರಿದೆ, ಅಯೋಧ್ಯೆ ಅಂತ ಒಂದು ಊರಿದೆ, ಮಹಾನಗರ, ವಿರಾಜಮಾನ ಆಗಿರುವಂತಹ ನಗರ ಇದೆ. ಅಲ್ಲಿ ಈ ಹಿಂದೂಗಳ ರಾಮಚಂದ್ರನ ಹುಟ್ಟಿದ ಜನ್ಮಸ್ಥಾನದಲ್ಲಿ ಬಹುದೊಡ್ಡ ದೇವಸ್ಥಾನವಿದೆ. ಅದನ್ನೆಲ್ಲ ನೀನು ಚಿತ್ರ ಮಾಡಿಬಿಟ್ಟು ಅಲ್ಲಿ ಒಂದು ಮಸೀದಿಯನ್ನು ಕಟ್ಟಿಬಿಡು ಅಂತ ಕೇಳ್ತಾನಂತೆ. ಈ ಸಂದರ್ಭದಲ್ಲಿ ಅವನ ದಳಪತಿ, ಸ್ವಾಮಿ ಆಯ್ತು, ನಾನು ಅದನ್ನ ಆ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳಿ, ಮೀರ್ ಬಾಕಿ ಖಾನ್ ಅಂತ ಅವನ ಹೆಸರು, ಮೀರ್ ಬಾಕಿ ಖಾನ್, ಅವನು ಆ ರಾಮಚಂದ್ರನ ದೇವಸ್ಥಾನವನ್ನು ಧ್ವಂಸ ಮಾಡಿಬಿಡ್ತಾನೆ. ಮಾಡಿ ಒಂದು ಮಸೀದಿಯನ್ನ ಕಟ್ತಾನಂತೆ. ಇಲ್ಲಿ ತುಂಬಾ ಜ್ಞಾಪಕ ಇಟ್ಕೊಳ್ಳಿ, ಇಂತಹ ಆ ಒಂದು ಧರ್ಮ ಅಲ್ಲಿ ಪ್ರಬಲವಾಗಿರಲಿಲ್ಲ. ಇವನ ಮೂಲ ಕಾರಣ ಏನಿತ್ತಂತೆ ಅಂದ್ರೆ, ಹಿಂದೂ ಧರ್ಮದ ಅಥವಾ ಅನ್ಯ ಧರ್ಮದ ದೇವಸ್ಥಾನಗಳನ್ನೆಲ್ಲ ಪುಡಿ ಮಾಡಿ ತಾನೊಂದು ಪ್ರತಿಷ್ಠೆಯನ್ನ ನಡೆಸೋದು, ತನ್ನದೇ ಆದ ಒಂದು ಗುರುತು ನೀಡೋದು ಅಂತ. ಹಾಗಾಗಿ ಅಲ್ಲೊಬ್ಬ ಫಕೀರ ಹೇಳಿರ್ತಾನಂತವ್ರಿಗೆ, ನೀನು ಹಂಗೆ ಮಾಡಿದ್ರೆ ನೀನು ಒಳ್ಳೇದಾಗುತ್ತೆ ಅಂತ. ಆ ಫಕೀರನ ಮಾತನ್ನ ಕೇಳಿ ಬಾಬರು ಈ ಖಾಕಿ ಖಾನ್, ಮೀರ್ ಬಾಕಿ ಖಾನ್ ಅನ್ನೋನ್ಗೆ ಇದನ್ನ ಧ್ವಂಸ ಮಾಡಿ ಹೇಳ್ತಾನಂತೆ. ಆತ್ಮೀಯರೇ, ಭಾರತವೆಲ್ಲ 421 ವರ್ಷ ಭಾರತವನ್ನ ಆಳ್ತಾ ಬಂದ್ರು. ಎಲ್ಲರೂ 421 ವರ್ಷ ಎಲ್ಲರೂ ಕೈಲೂ ಆಳಿಸ್ಕೊಂಡಿದ್ದೀವಿ ನಾವು. ಬಾಬರನ ಸಮಯ ನೀವು ಅದನ್ನ ಲೆಕ್ಕ ಹಾಕೊಂಡು ಬಂದ್ರೆ, ಬಾಬರನ ಸಮಯದಲ್ಲಿ 1526, ಅವನು 1526ರಿಂದ 1530ವರೆಗೆ ಇದ್ದಿದ್ದು, ಬದುಕಿದ್ದು. 4 ವರ್ಷ ಅವನು ಬದುಕಿದ್ದು. ಆದ್ರೆ ಎಂತೆಂತ ಮಾಡಬಾರದನ್ನೆಲ್ಲ ಮಾಡ್ಬಿಟ್ಟ ಅಂದ್ರೆ, ಈ ಸಮಯದಲ್ಲಿ ನಾವು ಹೇಳಕ್ ಹೋಗೋದಿಲ್ಲ. ಅದನ್ನ ನೀವು ಇತಿಹಾಸದ ಇಂಟ್ರೆಸ್ಟ್ ಇದ್ರೆ ಇತಿಹಾಸದಲ್ಲಿ ನೀವು ಅದನ್ನು ಓದಬೇಕು, ಗೊತ್ತಾಗುತ್ತೆ ನಿಮಗೆ. ಧಮನಿಗಳಲ್ಲಿ ರಕ್ತ ಕುದಿಯುತ್ತೆ. ಭಾರತೀಯರ ವಿಚಾರಧಾರೆಯನ್ನ, ಭಾರತೀಯರ ಪರಂಪರೆಯನ್ನ, ಸನಾತನ ಧರ್ಮದಿಂದ ಸಾವಿರಾರು ವರ್ಷಗಳು ನಡೆದುಕೊಂಡು ಬಂದಂತಹ ಆ ಒಂದು ಧರ್ಮವನ್ನ ನಾಶ ಮಾಡ್ಲಿಕ್ಕೆ ಹೋಗ್ತಿದ್ರು ಇವರೆಲ್ಲರೂ. ಪ್ರತಿಯೊಬ್ಬರು 421 ವರ್ಷ ಸರಿಯಾಗಿ ಲೆಕ್ಕ ಹಾಕೊಂಡ್ರೆ ಇವತ್ತಿನವರೆಗೆ 421 ವರ್ಷ ನಮ್ಮನ್ನ ಎಲ್ಲರೂ ಆಳುತ್ತಾ ಬಂದರು. ಮೊಘಲರು, ಅವರು ಮಂಗೋಲಿಯನ್ಸ್.
ಅವನು ಚೆಂಗಿಸ್ ಖಾನ್ ಆದ್ಮೇಲೆ ತೈಮೂರ್ ಆದ್ಮೇಲೆ ಬಾಬರ್ ಆದ್ಮೇಲೆ ಹುಮಾಯೂನ್ ಹಂಗೆ ಲೆಕ್ಕ ಬರುತ್ತೆ, ನಿಮಗೆ ಗೊತ್ತಿದೆ. ಇವರೆಲ್ಲ ನಮ್ಮನ್ನು ಆಳದು. ಭಾರತ ಶಾಂತಿ ಪ್ರಿಯವಾದ ದೇಶ. 5ನೇ ತಾರೀಕು ನರೇಂದ್ರ ಮೋದಿಯವರು, ನಮ್ಮ ಪ್ರಧಾನಮಂತ್ರಿಯವರು ಅದೇ ಮಂದಿರವನ್ನ ಮತ್ತೆ ಪುನರ್ ನಿರ್ಮಾಣ ಮಾಡೋದಕ್ಕೆ, ಮತ್ತೆ ಇತಿಹಾಸವನ್ನ ಸುವರ್ಣಾಕ್ಷರದಲ್ಲಿ ಬರೆಯೋದಕ್ಕೆ ಅಲ್ಲಿ ಅವರು ಪೂಜೆ ಮಾಡಿದಾಗ ನಾನು ನಿಮ್ಮನ್ನ ಕೇಳ್ತೀನಿ, ಈ ಮಾಧ್ಯಮದ ಮೂಲಕ, ಈ ಒಂದು ಕಾರ್ಯಕ್ರಮದ ಮೂಲಕ ಕೇಳ್ತೀನಿ, ಎಷ್ಟು ಜನ ಅವತ್ತು ರಾಮನನ್ನ ಪ್ರಾರ್ಥಿಸಿದ್ರಿ? ಎಷ್ಟು ಜನ ರಾಮನ ಮುಂದೆ ದೀಪ ಹಚ್ಚಿದ್ರಿ? ನೀವೇ ಯೋಚನೆ ಮಾಡ್ಕೊಳ್ಳಿ. ಭಾರತ ದೇಶವನ್ನ ಪ್ರಬಲವಾಗಿ, ಸಬಲವಾಗಿ, ದುರ್ಬಲದಿಂದ ದೂರ ಮಾಡಿ ಸಮೃದ್ಧ ರಾಷ್ಟ್ರ ಮಾಡಬೇಕಾದ್ರೆ ರಾಷ್ಟ್ರೀಯತೆ ನಮ್ಮ ಹೃದಯದಲ್ಲಿರಬೇಕು. ಅದನ್ನ ಸ್ವಾಮಿ ವಿವೇಕಾನಂದರ ಆದಿಯಾಗಿ ಎಲ್ಲಾ ಸನಾತನ ಧರ್ಮದ ಸಾಧು ಸಂತರು ಮತ್ತೆ 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 ಹೇಳ್ತಾ ಬಂದ್ರು. ಯಾರು ಕೇಳಿಲ್ಲ. ಅದಕ್ಕೆ ನಾವು ಗುಲಾಮರಾಗಿ 421 ವರ್ಷಕ್ಕೂ ಹೆಚ್ಚಾಗಿ ಎಲ್ಲರೂ ಬಂದು ನಮ್ಮನ್ನ ಆಳ್ತಾ ಬಂದ್ರು. ಎಲ್ಲರೂ ಬಂದು ಆಳಿದ್ರು. ಎಲ್ಲರೂ ನೋಡಿ, ವಾಸ್ಕೋ ಡಿ ಗಾಮಾ ಬಂದ, ಮೊದಲು ಬಂದ. ವಾಸ್ಕೋ ಡಿ ಗಾಮಾ ಬಂದ್ಮೇಲೆ ರಾಬರ್ಟ್ ಕ್ಲೈವ್ ಮತ್ತೆ ಇವರು ಎಲ್ಲ ಬಂದ್ರು. ಎಲ್ಲರೂ ಬಂದು ಯಾರೂ ಸಹ ಧೈರ್ಯದಿಂದ ಸಿಂಹರಾಗಿ ಬಂದಿಲ್ಲ, ನರಿಗಳಾಗಿ ಬಂದ್ರು, ಕುಬುದ್ದಿಗಳಾಗಿ ಬಂದ್ರು. ಭಾರತ ಅವರನ್ನೆಲ್ಲರನ್ನು ಸ್ವಾಗತಿಸ್ತು. ಸೂರತ್ನಲ್ಲಿ, ಅದೇ ಗುಜರಾತ್ನಲ್ಲಿ ಕಥೆಗಳನ್ನ ನೀವು ಕೇಳಿ. ವಾಸ್ಕೋ ಡಿ ಗಾಮಾ ಬಂದ ಕ್ಯಾಲಿಕಟ್ಟಲ್ಲಿ ನೋಡಿ, ಕೈ ಹಿಡಿದು ಕರ್ಕೊಂಬಂದ್ರು. ಯಾರಪ್ಪ ನೀವು, ಹೀಗಿದ್ದೀರಾ, ಬನ್ನಿ ಅಂತ. ಇದು ಭಾರತೀಯ ಸಂಪ್ರದಾಯ, ಭಾರತೀಯತೆ. ಉಪನಿಷತ್ತಿನಲ್ಲಿ ಬರುತ್ತೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ. ಅದನ್ನು ಮಾಡೋದಕ್ಕೆ ನೀವೇನ್ ಮಾಡಿದ್ರಿ? ನಾವು ನಿಮ್ಮನ್ನ ತಪ್ಪಿಕೊಂಡಾಗ ನೀವು ನಮ್ಮ ಹಿಂದೆನೆ ಚೂರಿ ಹಾಕ್ತಾ ಬಂದ್ರಿ. ಇದು ಇತಿಹಾಸ ಆತ್ಮೀಯರೇ. ಧರ್ಮ ಇದೆ, ಹಿಂದೂ ಧರ್ಮ ಇದೆ. ಸ್ವಾಮಿ ವಿವೇಕಾನಂದರು ಹಿಂದೂ ಮಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಕನ್ಯಾಕುಮಾರಿಯಲ್ಲಿ ನಿಂತ ಆ ವಿವೇಕಾನಂದರ ವಿಚಾರಧಾರೆ, ಶಿವಾಜಿ, ಛತ್ರಪತಿ ಶಿವಾಜಿ, ಇಂಥ ಮಹನೀಯರನ್ನೆಲ್ಲ ನಮ್ಮ ಯುವಕ ಯುವತಿಯರು ಎಲ್ಲಿ ಜ್ಞಾಪಿಸ್ಕೊಟ್ರು ಹೇಳಿ? ಎಲ್ಲಿ ಜ್ಞಾಪಿಸ್ಕೊಟ್ರು ಹೇಳಿ? ಎಲ್ಲಿ ಜ್ಞಾಪಿಸ್ಕೊತಿದ್ದಾರೆ ಹೇಳಿ? ಝಾನ್ಸಿ ರಾಣಿ, ಮಂಗಲ್ ಪಾಂಡೆ, ಯಾರು ಜ್ಞಾಪಿಸ್ಕೊತಾರೆ? ಯಾರು ಎಲ್ಲಿ ಜ್ಞಾಪಿಸ್ಕೊತಾರೆ? ಮೋಜು ಮಸ್ತಿನಲ್ಲಿ ಉಳಿದುಕೊಂಡ್ಬಿಟ್ಟಿದ್ದಾರೆ. ಈ ಯುವಕರು, ಈ ಯುವ ಶಕ್ತಿ ಇದೇ ತರ ನಡ್ಕೊಂಡು ಹೋದ್ರೆ ಮತ್ತೆ ಮುಂದೆ ಯಾರೋ ಬಂದು ನಮ್ಮನ್ನು ಆಡೋದ್ರೂ ಆಶ್ಚರ್ಯ ಪಡೋದಿಲ್ಲ. ಹಾಗಿದೆ ನಮ್ಮ ವಿಚಾರ. ಎಚ್ಚರವಾಗಿರಿ. ಎಲ್ಲಿ ನರೇಂದ್ರ ಮೋದಿಯವರು ಅಥವಾ ಭಾರತದ ಪ್ರಧಾನಮಂತ್ರಿಯವರು ಸಾಧು ಸಂತರ ಮುಂದೆ, ಸಾಧು ಸಂತರ ಒಂದು ಬೆನ್ನೆಲುಬಾಗಿ ಸಾಧು ಸಂತರು ನಿಂತ್ಕೊಂಡಿದ್ರು. ಆ ಶಿಲಾನ್ಯಾಸ ಮಾಡಿದಾಗ ನಿಮಗೆ ಜ್ಞಾಪಕ ಇರಲಿ, 1986ನೇ ಇಸ್ವಿನಲ್ಲಿ ಮೊಟ್ಟ ಮೊದಲಿಗೆ ಆ ರಾಮಲಲ್ಲ ಇರುವಂತಹ ಗರ್ಭಗುಡಿಯ ಬೀಗ ತೆಗೆದಿದ್ರು. ಆ ಸಂದರ್ಭದಲ್ಲಿ ನಾನು ಹೋಗಿದ್ದೇನೆ. ರಾಮಚಂದ್ರನ ಆ ರಾಮಲಲ್ಲನ ಬೀಗ ತೆಗೆದು ರಾಮಲಲ್ಲನ್ನು ಇಟ್ಟಿದ್ದಾಗ ನಾನು ಹೋಗಿದ್ದೆ. ಆತ್ಮೀಯರೇ, ನಾನು ಹೋಗಿದ್ದು ಸಂತೋಷವಾಗಲಿಲ್ಲ. ಎಲ್ಲೆಲ್ಲೋ ಪೊಲೀಸ್ನವರು, ಎಲ್ಲೆಲ್ಲೋ ಸೆಕ್ಯೂರಿಟಿ. ಶ್ರೀ ರಾಮಚಂದ್ರನನ್ನು ನೋಡ್ಲಿಕ್ಕೆ ಬರೀ ಸೆಕ್ಯೂರಿಟಿ. ಯಾಕೆ? ನಮ್ಮ ದೇಶದಲ್ಲಿ ರಾಮ ಜನ್ಮಭೂಮಿಯಲ್ಲಿ ರಾಮನನ್ನ ನೋಡೋದಕ್ಕೆ ಸೆಕ್ಯೂರಿಟಿ. ಸಾಧುರಿಲ್ಲ, ಸಂತರಿಲ್ಲ, ಮಹಾತ್ಮರಿಲ್ಲ, ದೊಡ್ಡ ದೊಡ್ಡ ಸಾಧುಗಳೆಲ್ಲ, ಯಾರು ಬಂದ್ರು ಸೆಕ್ಯೂರಿಟಿ. ಎಲ್ಲಿ? ನಮ್ಮ ದೇಶದಲ್ಲಿ ರಾಮ ಜನ್ಮಭೂಮಿಯಲ್ಲಿ ಎಂದಾಗ ನಾವು ತಲೆ ತೆಗೆಸಬೇಕಾಗಿದೆ ಅಲ್ಲ. ಇದೇ ಸಂದರ್ಭದಲ್ಲಿ ಆಗಸ್ಟ್ 5ನೇ ತಾರೀಕು ಇಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ರಾಮಚಂದ್ರನ ಆ ದೇವಸ್ಥಾನದ ಶಿಲಾನ್ಯಾಸ ಮಾಡುವಾಗ ಅಲ್ಲಿ ನಿಮ್ಗೆ ಆಶ್ಚರ್ಯವಾದ ಒಂದು ವಿಚಾರ ಹೇಳ್ತೀನಿ. ಅಲ್ಲಿ ನಮ್ಮನ್ನ ಆಳಿದ ಬ್ರಿಟನ್ನಲ್ಲಿ ಬ್ರಿಟಿಷಿನ ಪ್ರಧಾನಮಂತ್ರಿಗಳಾದ ಬೋರಿಸ್ ಜಾನ್ಸನ್ ಏನ್ ಮಾಡ್ತಿದ್ರು? ಬ್ರಿಟನ್ನಿನ ಗೃಹ ಮಂತ್ರಿಯಾದ ಪ್ರೀತಿ ಸುಶೀಲ್ ಪಟೇಲ್ ಅವರು ಬ್ರಿಟಿಷಿನ ಗೃಹ ಮಂತ್ರಿಗಳು. ಅವರ ಮನೆಯಲ್ಲಿ ಶ್ರೀ
ಬ್ರಿಟನ್ನಿನ ಪ್ರಧಾನಮಂತ್ರಿ ಅಭಿಷೇಕ ಮಾಡ್ತಾ ಇದ್ರು. ಯಾರು ನಮ್ಮನ್ನ ಆಳಿದ್ರು ಆ ದೇಶದಲ್ಲಿ ರಾಮಚಂದ್ರ ನನಗೆ ಬಹಳ ಇಷ್ಟ ಅಂತ ಹೇಳಿ, ರಾಮಚಂದ್ರನ ವಿಚಾರನ ನಾನು ತುಂಬಾ ಇಷ್ಟಪಟ್ಟಿದ್ದೀನಿ ಅಂತ ಹೇಳಿ ಆ ರಾಮಚಂದ್ರನಿಗೆ ಅಭಿಷೇಕ ಮಾಡ್ತಾ ಇದ್ರು ಬ್ರಿಟನ್ನಿನ ಪ್ರಧಾನಮಂತ್ರಿ. 130 ಕೋಟಿ ಜನರಲ್ಲಿ ಎಷ್ಟು ಜನ ರಾಮನನ್ನ ನೆನೆಸ್ಕೊಂಡ್ರು? ಎಷ್ಟು ಜನ ರಾಮನನ್ನ ನೆನೆಸ್ಕೊಂಡ್ರು? ನೀವೇ ಊಹೆ ಮಾಡಿಕೊಳ್ಳಿ. ಸ್ವಾಮಿ ವಿವೇಕಾನಂದರ ಈ ನವಭಾರತ ನಿರ್ಮಾಣದಲ್ಲಿ ನಿಮ್ಮ ಪಾತ್ರ ಏನು ಅದನ್ನ ಯೋಚನೆ ಮಾಡಿಕೊಳ್ಳಿ. ಅಯೋಧ್ಯೆ ಹೆಸರು ನೋಡಿ, ಅಯೋಧ್ಯೆ. ಯುದ್ಧವನ್ನ ಇಷ್ಟಪಡದೇ ಇರುವಂತಹ ಸ್ಥಳ ಅಯೋಧ್ಯೆ. ಯುದ್ಧವೇ ಇಲ್ಲ ಅಲ್ಲಿ. ಎಂಥ ಅಯೋಧ್ಯೆ, ಎಂಥ ಅಯೋಧ್ಯೆ! ಪ್ರೀತಿಗೆ, ವಾತ್ಸಲ್ಯಕ್ಕೆ, ವಿಶ್ವ ಭ್ರಾತೃತ್ವಕ್ಕೆ, ರಾಜಧರ್ಮಕ್ಕೆ, ಸತ್ಯ ಧರ್ಮಕ್ಕೆ, ಸತ್ಯಕ್ಕೆ, ಮಾನವೀಯತೆಯ ಮೌಲ್ಯಗಳ ವಿಚಾರಧಾರೆಗಳಿಗೆ ಅಯೋಧ್ಯ ಕೇಂದ್ರವಾಗಿತ್ತು. ಅಯೋಧ್ಯೆ ಅಪಿ ಸ್ವರ್ಣಮಯಿ ನಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿದ್ದ. ರಾಮಚಂದ್ರ ಹೇಳಿದ ಆ ಜನ್ಮಭೂಮಿ ರಾಮ ಜನ್ಮಭೂಮಿ. ಸ್ವರ್ಗವೂ ಇಲ್ಲ, ಅದ್ರ ಮುಂದೆ ಏನಿಲ್ಲ, ನನ್ನ ಜನ್ಮಭೂಮಿ ಅಂತ. ವಿಭೀಷಣ ವಾಪಸ್ ಬಂದ್ಬಿಡ್ತಾನೆ. ಅಲ್ಲಯ್ಯ, ನಿನ್ಗೆ ಲಂಕೆಯನ್ನು ಕೊಟ್ಟಿದ್ದೀನಿ, ಚಿನ್ನದಲ್ಲಿ ಮಾಡಿದಂತಹ ಕುಬೇರನ್ನು ಮಾಡಿದಂತಹ ಲಂಕೆ ಕೊಟ್ಟಿದ್ದೀನಿ ಅಂದ್ರೆ ನನಗದು ಬೇಡ ರಾಮಚಂದ್ರ, ಅಯೋಧ್ಯೆಗೆ ಬರ್ತೀನಿ ಅಂತ ಬರ್ತಾನೆ ವಿಭೀಷಣ. ಶ್ರೀರಾಮಚಂದ್ರ ಲಂಕಾಪುರಿಯನ್ನು ನೋಡಿ ಹೇಳ್ತಾನೆ, ಇದೇನ್ ಲಂಕಾಪುರಿಯಯ್ಯ, ಇದೇ ಚಿನ್ನದ ಲಂಕಾಪುರಿ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿದ್ ಹೇಳ್ತಾನೆ ರಾಮಚಂದ್ರ. ಎಷ್ಟು ಜನ ಯುವಕರಿಗೆ ಇದು ಗೊತ್ತಿದೆ, ಎಷ್ಟು ಜನ ಯುವತಿಯರಿಗೆ ಗೊತ್ತಿದೆ, ಎಷ್ಟು ಜನ ಭಾರತೀಯರಿಗೆ ಇದು ಗೊತ್ತಿದೆ? ಇವತ್ತು ನೀವು ಯೋಚನೆ ಮಾಡಿ. ಭಾರತದ ಆಧ್ಯಾತ್ಮಿಕದ ಆ ಒಂದು ಕೇಂದ್ರ ಅಯೋಧ್ಯೆ. ಯಾರ್ಯಾರಿದ್ರು ಅಯೋಧ್ಯೆಯಲ್ಲಿ? ಯಾರ್ಯಾರು ಅಯೋಧ್ಯೆಯಿಂದ ಮೇಲಕ್ಕೆ ಬಂದರು? ಇಕ್ಷ್ವಾಕು ವಂಶ, ಅದನ್ನು ರಘುವಂಶ ಮಾಡಿದ ರಾಜ ರಘು. ಅಜ ಇಂದುಮತಿಯ ಮದುವೆಯಾಗಿದ್ದ ಸ್ಥಳ. ವಸಿಷ್ಠರು ದಕ್ಷಿಣದಿಂದ ಋಷಿಶೃಂಗರನ್ನ ಕರೆಸಿ ಪುತ್ರಕಾಮೇಷ್ಟಿ ಯಾಗ ಮಾಡಿದಂತಹ ಯಾಗ ಭೂಮಿ, ತ್ಯಾಗ ಭೂಮಿ, ವೈರಾಗ್ಯ ಭೂಮಿ, ಯೋಗ ಭೂಮಿ ಅಯೋಧ್ಯ. ಎಷ್ಟು ಜನ ಗೊತ್ತು ಅಯೋಧ್ಯೆ? ಗಂಗಾ ಯಮುನಾ ಜೊತೆಯಲ್ಲಿ ಸರಿಯು ಅಂತ ಹೇಳ್ತಾರೆ. ಸರಿಯು ಆ ತೀರದಲ್ಲಿ ಇರುವಂತಹ ಅಯೋಧ್ಯ ನಗರಿಯಲ್ಲಿ ರಾಜ ಹರಿಶ್ಚಂದ್ರ ಇದ್ದ. ಅಲ್ಲಿ ರಾಜ ಹರಿಶ್ಚಂದ್ರನ ಊರು ಅಯೋಧ್ಯೆ. ಆ ಒಂದು ಕ್ಲಾನ್ ಅಂತ ಹೇಳ್ತಾರೆ, ಆ ಒಂದು ಪರಂಪರೆಯಲ್ಲಿ ಶ್ರೀರಾಮಚಂದ್ರ ಹುಟ್ಟಿದ. 65ನೇ ವ್ಯಕ್ತಿಯಾಗಿ ಹುಟ್ಟಿದ. ಅಲ್ಲಿ 65ನೆಯ ರಾಜಾದಿ ಚಕ್ರವರ್ತಿಯಾಗಿ ಹುಟ್ಟಿದ ದಶರಥ ನಂದನ. ನಾವು 6000 ವರ್ಷದ ಹಿಂದೆ ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ. ಕೇವಲ 1526ನೇ ಇಸ್ವಿನಲ್ಲಿ ಒಬ್ಬ ನಾಶ ಮಾಡಿದ ಸ್ಥಳವನ್ನ ಕೈಗೆ ತೆಗೆದುಕೊಳ್ಳಕ್ಕೆ 500 ವರ್ಷ ನಾವು ಹೊಡೆದಾಡಿದ್ವಿ. 500 ವರ್ಷ ಹೊಡೆದಾಡಿದ್ದೀವಿ. ಮತ್ತೆ ಕೋರ್ಟ್ ನಲ್ಲಿ 1858ನೇ ಇಸ್ವಿ ನವೆಂಬರ್ 30ನೇ ತಾರೀಕು, ಜ್ಞಾಪಕ ಇದೆ ನಿಮಗೆ? 1858 ನವೆಂಬರ್ 30ನೇ ತಾರೀಕು ಮೊಟ್ಟ ಮೊದಲ FIR ಬುಕ್ ಆಗುತ್ತೆ. ರಾಮ ಜನ್ಮಭೂಮಿ ಬಗ್ಗೆ ಮೊಟ್ಟ ಮೊದಲ FIR 1858 ನವೆಂಬರ್ 30ನೇ ತಾರೀಕು. ಅಲ್ಲಿಂದ 162 ವರ್ಷ, 162 ಇಯರ್ಸ್ ನಮ್ಮ ಭೂಮಿ, ನಮ್ಮ ಶ್ರೀರಾಮಚಂದ್ರನ ಭೂಮಿ, ನಮ್ಮ ರಾಮನಲ್ಲ ಇರುವಂತಹ ದೇವಸ್ಥಾನವನ್ನು ಪಡ್ಕೊಳ್ಳಕ್ಕೆ ನಾವು ನ್ಯಾಯವಾಗಿ ಹೋರಾಡ್ತೇವೆ. ನಾವು ಇದು ಭಾರತದ ಪರಂಪರೆಯ ಅದ್ಭುತವಾದ ವಿಚಾರ. ಯಾವ ದೇವಸ್ಥಾನದಲ್ಲೂ ನೀವು ಹೋಗಿ ನೋಡಿ, ಎಲ್ಲೂ ಆ ದೇವಸ್ಥಾನಕ್ಕೆ ರಕ್ತ ಸಿಕ್ಕಿಲ್ಲ, ರಕ್ತದ ಓಕಳಿ ಆಗಿಲ್ಲ, ರಕ್ತದಿಂದ ದೇವಸ್ಥಾನಗಳನ್ನು ಕಟ್ಟಿಲ್ಲ. ಭಾರತೀಯರದ್ದು ವಿಶೇಷತೆ ಅದು. ಯಾವ ದೇವಸ್ಥಾನಗಳಿಗೆ ಹೋಗಿ, ಕೇದಾರ, ಅಮರ, ಕಾಶಿ, ಬೃಂದಾವನ, ಮಥುರಾ, ಅಯೋಧ್ಯೆ, ದ್ವಾರಕ, ಸೋಮನಾಥ, ರಾಮೇಶ್ವರ, ಇತ್ತೀಚೆಗೆ ಈಗ ಬಂದ ಧರ್ಮಸ್ಥಳ,
ತಿರುಪತಿ, ಕೊಲ್ಲೂರು ದೇವತೆ, ಕೊಲ್ಲೂರು ಮೂಕಾಂಬಿಕೆ, ಹೊರನಾಡು ಮಹಾಲಕ್ಷ್ಮಿ, ಹೊರನಾಡು ಅನ್ನಪೂರ್ಣೇಶ್ವರಿ, ಯಾವ ದೇವಸ್ಥಾನವನ್ನೂ ಸಹ ಕತ್ತಿಯಿಂದ ಕಟ್ಟಿದ್ದಿಲ್ಲ, ಭಕ್ತಿಯಿಂದ ಕಟ್ಟಿದ್ದಾರೆ. ಕತ್ತಿಯಿಂದಲ್ಲ, ಭಕ್ತಿಯಿಂದ. ಇದು ನಮ್ಮ ದೇಶದ ವಿಚಾರ. ಶಿವಾಜಿ ಮಹಾರಾಜರಿಗೆ ತುಳಜಾ ಭವಾನಿ ಆಶೀರ್ವಾದವಾಯಿತು. ಖಡ್ಗ ಕೊಟ್ಟರು ಶಿವಾಜಿ ಮಹಾರಾಜರಿಗೆ. ಎಂಥ ನಮ್ಮ ಪರಂಪರೆ, ಆ ದಿವ್ಯ ಭವ್ಯ ಪರಂಪರೆಯ ಪುನರಾವರ್ತನೆ ಆಗ್ತಾ ಇದೆ. ಅಯೋಧ್ಯೆಯ ರಾಮನ ದೇವಸ್ಥಾನವನ್ನು ಕಟ್ಟಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಒಂದೊಂದು ಇಟ್ಟಿಗೆಯನ್ನು ಅಲ್ಲಿ ಇಟ್ಟಾಗ ನವಭಾರತದ ನಿರ್ಮಾಣ ಆರಂಭವಾಗ್ತಿದೆ ಅಂತ ಅನ್ಕೋಬೇಕು. ಬದಲಾಗಬೇಕು ಭಾರತ. ಯುವಕ ಯುವತಿಯರು ಜೀವನದಲ್ಲಿ ಈ ಮೋಜು ಮಸ್ತಿನೇ ನಮ್ಮ ಜೀವನ ಅಲ್ಲ. ಜೀವನ ರಾಮನಂತೆ ಬಾಳು, ರಾಮಚಂದ್ರನಂತೆ ಬಾಳು, ಮರ್ಯಾದಾ ಪುರುಷೋತ್ತಮ, ಸತ್ಯ ಧರ್ಮ ಪಾಲಕ, ತಂದೆಯ ಮಾತಿಗೆ ಕಾಡು ಹೊಟ್ಟೋದ. ಬೆಳಗಿನ ಜಾವ ಅವನಿಗೆ ಪಟ್ಟಾಭಿಷೇಕ ಆಗಬೇಕಾಗಿತ್ತು. ಪಟ್ಟಾಭಿಷೇಕವನ್ನ ಬಿಟ್ಟು ತಂದೆಯ ಮಾತನ್ನ ಉಳಿಸ್ಕೋಬೇಕು, ಸತ್ಯವನ್ನ ಪಾಲಿಸಬೇಕು ಅನ್ನೋ ಒಂದು ಕೇವಲ ಒಂದು ಮಾತಿನಲ್ಲಿ ಸತ್ಯ ಧರ್ಮವನ್ನು ಮಾಡಿಕೊಂಡ. ಇದೇನಾದ್ರು ಹೇಳಿದೀವ ನಾವು ನಮ್ಮ ಯುವಕರಿಗೆ? ಯುವಶಕ್ತಿ ಹೇಳಿದೀವ? ತಂದೆ ತಾಯಿ ಬಂಧು ಬಳಗ ಎಂಥ ಒಂದು ಅವಿಭಾಜ್ಯ ಕುಟುಂಬ ಅದು. ಕೈ ಬಿಡಿ, ಅವಳದೇನೂ ತಪ್ಪಿಲ್ಲ. ವರವನ್ನ ಕೇಳಿದ್ಲು ಹೆಂಗಸು, ಅವಳೊಂದು ಆಸೆ ಇತ್ತು, ವರವನ್ನ ಕೇಳಿದ್ಲು. ಆ ದಶರಥ ವರವನ್ನ ಕೊಟ್ಟ. ನಾನು ವಾಪಸ್ ತಗೊಂಡಿನಿ ಅಂತ ಹೇಳಿಲ್ಲ ದಶರಥ. ಮಾತಿಗೆ ಕಟ್ಟು ಬಿದ್ದ. ಸತ್ಯದ ನುಡಿ, ಸತ್ಯತೆ, ಸತ್ಯ ಧರ್ಮ, ರಾಜಧರ್ಮ, ನೀತಿ, ಮಾನವತೆಯ ಧರ್ಮ, ಮಾನವೀಯ ಮೌಲ್ಯಗಳು, ಇದೆಲ್ಲ ಅಯೋಧ್ಯೆಯಲ್ಲಿ ಕಾಣ್ತೀವಿ. ಅಯೋಧ್ಯೆ ಒಂದು ಟೂರಿಸ್ಟ್ ಸ್ಪಾಟ್ ಅಲ್ಲ. 7 ಮುಕ್ತಿಧಾಮದಲ್ಲಿ ಮೊದಲನೇ ಧಾಮನೇ ಅಯೋಧ್ಯೆ. ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಅಯೋಧ್ಯೆ, ಸರಯೂ ತೀರ. ನಮ್ಮ ಯಾವುದೇ ಪುಣ್ಯ ಸ್ಥಾನದಲ್ಲಿ ನಾವು ನೋಡಿ, ಎಲ್ಲೂ ಕತ್ತಿಯಿಂದ ದೇವಸ್ಥಾನವನ್ನು ಕಟ್ಟಲಿಲ್ಲ, ಬದಲಾಗಿ ಭಕ್ತಿಯಿಂದ ಕಟ್ಟಲಿ. ಅಶ್ವಘೋಷ ಅಯೋಧ್ಯೆ. ಈ ಅಯೋಧ್ಯೆ ಬರೀ ಅಲ್ಲಿಗೆ ನಿಲ್ಲಿಲ್ಲ ರೀ. ಗುರುನಾನಕರಿದ್ರು. ಅಯೋಧ್ಯೆಯಲ್ಲಿ ಗುರುನಾನಕರಿಗೆ ಸಾಕ್ಷಾತ್ಕಾರವಾಯಿತು ಅಂತ ಹೇಳ್ತಾರೆ. ಇದೇ ಗುರುನಾನಕರು ಯಾವಾಗ ಬಾಬರ್ ಬರ್ತಾನೆ ನಮ್ಮ ದೇಶಕ್ಕೆ, ಗುರುನಾನಕರು ಯಾವತ್ತು ಬೇರೆ ತರ ಮಾತಾಡ್ತಿರ್ಲಿಲ್ಲ. ನಾನಕರ ಹೃದಯ ಅದ್ಭುತವಾದ ಹೃದಯ. ಒಂದು ಹಾಡಿದೆ ನಾನಕರದ್ದು, ಈಗ ಹಾಡ್ತೀನಿ. ರೇ ಮನ, ಎಂಥ ನಾನಕರಿ ಅವರು. ರೇ ಮನ, ನನ್ನ ಮನಸ್ಸು ರಾಮನನ್ನ ಜಪಿಸಲಿ ಅಂತ ಬರುತ್ತೆ. ಕಹೆ ನಾನಕರು. ಎಂಥ ನಾನಕರಿ ಅವರು. ಯಾವತ್ತೂ ಏನು ಮಾತಾಡಿದ್ದಿಲ್ಲ. ಆದರೆ ಬಾಬರಲ್ಲಿ ಬಂದಾಗ, ಭಾರತ ದೇಶವನ್ನು ಲೂಟಿ ಮಾಡ್ತಿರುವಾಗ ಬಾಬರು ನಾನಕರು ಹೇಳ್ತಾರೆ, ಎ ಮೆಸೆಂಜರ್ ಆಫ್ ಡೆತ್ ಹ್ಯಾಸ್ ಕಮ್ ಅಂತ ಹೇಳ್ತಾರೆ. ಮೆಸೆಂಜರ್ ಆಫ್ ಡೆತ್ ಬಂದಿದ್ದಾನೆ, ರಾಕ್ಷಸ ಬಂದಿದ್ದಾನೆ ನಮ್ಮ ಈ ಭಾರತಕ್ಕೆ ಅಂತ ಹೇಳ್ತಾರೆ ಗುರುನಾನಕರು. ಜ್ಞಾಪಕ ಇರಲಿ. ಯಾರನ್ನು ಕೊಲ್ಲು. ಒಂದು ಕಡೆ ಹಿಸ್ಟ್ರಿ ನೀವು ಓದಿದ್ರೆ ಗೊತ್ತಾಗುತ್ತೆ. ಇವರು 3 ಜನ. ಮತ್ತೆ ಹೇಳ್ತೀನಿ, ಚೆಂಗೀಸ್ ಖಾನ್, ತೈಮೂರ್, ಬಾಬರ್. ಇವರು ಕೊಂದ ರುಂಡಗಳ ಬೆಟ್ಟನೆ ನೋಡ್ಬೋದಾಗಿತ್ತಂತೆ. ಕೊಂದು 10 ಮಿಲಿಯನ್, 17 ಮಿಲಿಯನ್. ಯಾರು? ತೈಮೂರ್ ಕೊಂದಿದ್ದು 17 ಮಿಲಿಯನ್. ಬಾಬರ್ ಕೊಂದಿದ್ದು ಚೆಂಗೀಸ್ ಖಾನ್ ಕೊಂದಿದ್ದು 10 ಮಿಲಿಯನ್. ಇದೇನ್ರಿ ಇದು? ನಮ್ಮ ದೇಶಕ್ಕೆ ಎಲ್ಲಿಂದೋ ಕಳ್ಳತನದಿಂದ ಬಂದು ನಮ್ಮ ಅಕ್ಕ ತಂಗಿಯರು, ತಂದೆ ತಾಯಂದಿರು, ಅಣ್ಣ ತಮ್ಮದನ್ನು ಕೊಂದು ಹಾಕ್ಬಿಟ್ರಲ್ಲ. ಅವರು ಕಟ್ಟಿದ ಒಂದು ಚಿಕ್ಕ ಒಂದು ಏನು ಹೇಳ್ತಾರೆ ನೀವು, ಮಸೀದಿ ಅಂತ ಅನ್ಕೊಳ್ಳಿ, ಅಥವಾ ಒಂದು ಕಟ್ಟಡ ಅನ್ಕೊಳ್ಳಿ. ಇಷ್ಟು ಗಲಾಟಿನ ಭಾರತೀಯರಿಗೆ ಶಕ್ತಿ ಇಲ್ವಾ? ಇದನ್ನೇ ಶಿವಾಜಿ ಕೇಳಿದ್ದು, ಇದನ್ನೇ ನೇತಾಜಿ ಕೇಳಿದ್ದು, ಇದನ್ನೇ ಸ್ವಾಮೀಜಿ ವಿವೇಕಾನಂದರು ಕೇಳಿದ್ದು. ಎಲ್ಲೋಯ್ತು ಭಾರತೀಯತೆ? ಇದನ್ನೇ ಇವತ್ತು ಯೋಚನೆ ಮಾಡ್ಕೋಬೇಕು. ಅಧ್ಯಾತ್ಮ ಇರಬೇಕು. ಅಧ್ಯಾತ್ಮದಲ್ಲಿ ಧರ್ಮದ ಆ ಒಂದು ಶಕ್ತಿ
ಶಕ್ತಿ ಇರಬೇಕು, ಧಾರ್ಮಿಕ ಶಕ್ತಿ. ಬನ್ನಿ ಮಂಜುನಾಥೇಶ್ವರನ ನೋಡೋದಕ್ಕೆ ಎಂತೆಂಥ ಕಥೆಗಳಿದೆ. ಅಣ್ಣಪ್ಪ ಸ್ವಾಮಿಯ ಕಥೆ ಇದೆ. ಬನ್ನಿ ಹೊರನಾಡು ಅನ್ನಪೂರ್ಣೇಶ್ವರ ನೋಡ್ಲಿಕ್ಕೆ, ಬನ್ನಿ ತಿರುಪತಿ ಏಳುಗುಂಡಲ ವಾಸನ ನೋಡ್ಲಿಕ್ಕೆ, ಬನ್ನಿ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ. ಯಾವ ದೇವಸ್ಥಾನಕ್ಕೆ ಹೋಗಿ ಹೃದಯ ತುಂಬಿ ಬರುತ್ತದೆ. ಯಾಕೆಂದ್ರೆ ಅಲ್ಲಿ ಕಟ್ಟಿರುವಂತಹ ಒಂದೊಂದು ಇಟ್ಟಿಗೆ, ಒಂದೊಂದು ಮರಳು ಭಕ್ತಿಯ ರೂಪವಾಗಿ, ಸಾಕಾರ ರೂಪವಾಗಿದೆ ರೀ. ಇದು ಅಯೋಧ್ಯೆ ಎಂಬ ಆ ಮಹಾನಗರದ ಒಂದು ಗ್ಲಿಮ್ಸ್ ನಿಮಗೆ ಕೊಡ್ತಾ ಇದ್ದೇನೆ. ದೇಗುಲದ ಪಾಯ ಹಾಕಿದಾಗ ನಾನು ನಿಮ್ಗೆ ಹೇಳಿದಾಗೆ ಮನುಕುಲದ ರಾಜಧಾನಿ ಅಯೋಧ್ಯೆ, ಮನುಕುಲದ ರಾಜಧಾನಿ ಅಯೋಧ್ಯೆ. ಇಂತಹ ಅಯೋಧ್ಯೆ ಬಗ್ಗೆ ಮಾತನಾಡಲಿಕ್ಕೆ ಅಷ್ಟು ಸಂತೋಷವಾಗುತ್ತೆ, ದುಃಖನೂ ಆಗುತ್ತೆ. ಯಾಕೆಂದ್ರೆ ನಮ್ಮ ಯುವಕ ಯುವತಿಯರಿಗೆ ಆ ಅಯೋಧ್ಯೆಯ ಬಗ್ಗೆ, ಶ್ರೀರಾಮಚಂದ್ರನ ಬಗ್ಗೆ, ಆ ವಿಚಾರದ ಬಗ್ಗೆ ಏನೇನೂ ಗೊತ್ತಿರಲ್ಲ, ಏನೇನೋ ವಿಚಾರ ಇರಲ್ಲ. ನಮ್ಮ ಪಠ್ಯಪುಸ್ತಕದಲ್ಲಿ ರಾಮ ಇಲ್ಲ, ನಮ್ಮ ಪಠ್ಯಪುಸ್ತಕದಲ್ಲಿ ಧರ್ಮ ಇಲ್ಲ, ನಮ್ಮ ಪಠ್ಯಪುಸ್ತಕದಲ್ಲಿ ಆ ಒಂದು ಮೊರಾಲಿಟಿ, ಸ್ಪಿರಿಚುಯಾಲಿಟಿ, ಮಾನವೀಯತೆ ಯಾವುದು ಇಲ್ವಲ್ರಿ. ಎಲ್ಲಿ ಹೋಯ್ತ್ರಿ ಅವೆಲ್ಲ? ಬಾಳಿದ್ರೆ ರಾಮಚಂದ್ರನಿಗೆ ಬಾಳು ಅಂತ ಹೇಳ್ತಾ ಇದ್ರು ಹಿಂದೆ. ಬದುಕಿದ್ರೆ ಉಪ್ಪಿನಕಾಯಿನೂ ಹುಳ ಬದುಕತ್ವೆ, ಆದ್ರೆ ಬಾಳಿದ್ರೆ ರಾಮನಿಗೆ ಬಾಳು ಅಂತ ಹೇಳ್ತಾರೆ ದಾಸರೋಧ ಕೀರ್ತನೆ. ಅಂತಹ ಮರ್ಯಾದಾ ಪುರುಷೋತ್ತಮ ರಾಮಚಂದ್ರನ ನೆನೆಸೋದು ಅಂದ್ರೆ ಜನ್ಮ ಜನ್ಮಾಂತರದ ಪುಣ್ಯದ ಫಲ ಅಂತ ನಾನು ಭಾವಿಸಿದ್ದೇನೆ. ಅದಕ್ಕೆ ಈ ದಿವಸ ವಿಶೇಷ ಸತ್ಸಂಗಕ್ಕೆ ನಾವು ಬಂದಿರೋದು. ಎಂಥ ಅದ್ಭುತವಾದ ಸತ್ಸಂಗ. ಬನ್ನಿ, ಗುರುನಾನಕರು ಹೇಳಿದ್ರಲ್ಲ, ಮೆಸೆಂಜರ್ ಆಫ್ ಡೆತ್ ಹ್ಯಾಸ್ ಕಮ್ ಅಂತ ಹೇಳ್ತಾರೆ. ಗುರುನಾನಕರೇ ಅವನ್ನ ಮಾತಾಡಲ್ಲ. ಅಂತಹ ಕ್ರೂರಿ. ಯಾಕೆ ಹಾಗಾಯ್ತು? ನಮ್ಮ ಭಾರತೀಯರು ಶಾಂತಿ ಪ್ರಿಯರು. ಶಾಂತಿ 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 ಅಂತಿದ್ದು 400ಕ್ಕೂ ಹೆಚ್ಚು ವರ್ಷ, ಅಂದ್ರೆ 4 ಶತಮಾನಗಳು ಬೇರೆಯವರೆಲ್ಲ ಆಳ್ಬಿಟ್ಟು ಹೋದ್ರು ನಮ್ಮನ್ನ. ಆದ್ರೆ ನಾವು ಶಾಂತಿ ಪ್ರಿಯರು, ಎಲ್ಲೂ ಹೋಗಿಲ್ಲ. ನಾವು ಇದ್ದ ಕಡೆನೆ ಪರಮಾತ್ಮನ ನೆನೆಸ್ಕೊಂಡಿದ್ದೀವಿ. ರೇ ಮದನ್ ರಾಮ ಸೋಕರ ಪ್ರೀತ್ ರೇ ಮದನ್ ರಾಮ ಸೋಕರ ಪ್ರೀತ್ ರೇ ಮದನ್ ರಾಮ ಸೋಕರ ಪ್ರೀತ್.
मुख पसारे ಅಂಥ ಮರ್ಯಾದಾ ಪುರುಷೋತ್ತಮ ರಾಮಚಂದ್ರನನ್ನ ಅಯೋಧ್ಯೆಯಲ್ಲಿ ವಿರಾಜಮಾನನಾಗಿ ಇರಿಸಬೇಕು ಅಂದ್ರೆ ಎಂತಹ ಶಕ್ತಿ ರಾಮಚಂದ್ರನದು ಅಂತ ನೀವು ಊಹೆ ಮಾಡ್ಕೊಳ್ಳಿ. 6000 ವರ್ಷಗಳ ಹಿಂದೆ ಇದ್ದಂತಹ ಒಬ್ಬ ಮಹಾನ್ ಪುರುಷನ ಜೀವನದ ಆ ಒಂದು ವಿಚಾರಧಾರೆ 6000 ವರ್ಷವಾದರೂ ಭಾರತ ಖಂಡದ ಯಾವ ಮೂಲೆಯಲ್ಲಿ ಹೋಗಿ, ಇಲ್ಲಿ ಪಾವಗಡದಲ್ಲಿ ಇಲ್ಲೊಂದು ಸ್ಥಳ ಇದೆ, ಇಲ್ಲಿ ರಾಮಚಂದ್ರ ಬಂದಿದ್ದ, ಇಲ್ಲಿ ರಾಮಚಂದ್ರ ನಡೆದಾಡಿದ್ದ. ಹಾಗೆ ಋಷಿಮುಖ ಆ ಪರ್ವತಕ್ಕೆ ಹೋಗಿ ದಕ್ಷಿಣದಲ್ಲಿ ರಾಮೇಶ್ವರದಲ್ಲಿ ಹೋಗಿ ರಾಮಚಂದ್ರ ಇದ್ದಾನೆ. ಎಲ್ಲೆಲ್ಲಿ ಕಲ್ಲುಗಳು, ಎಲ್ಲೆಲ್ಲಿ ಗುಹೆಗಳು, ಎಲ್ಲೆಲ್ಲಿ ಕಾನನಗಳು ಇದೆಯೋ ಅಲ್ಲೆಲ್ಲ ರಾಮ 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 ಅಂತ ಪ್ರತಿಧ್ವನಿ ಆಗ್ತಾ ಇದೆ. ಇನ್ನು ಎಷ್ಟು ಜನ ಬಂದು ನಮ್ಮನ್ನು ಆಳಿದ್ರು ಸಹ ಈ ಒಂದು ಸನಾತನ ಧರ್ಮದ ಈ ಶಕ್ತಿ ಯಾರು ಮುಟ್ಲಿಕ್ಕಾಗುವುದಿಲ್ಲ. ಸಮರ್ಥ ರಾಮದಾಸರು ಶಿವಾಜಿ ಮಹಾರಾಜರಿಗೆ ಆಶೀರ್ವಾದ ಮಾಡ್ತಾರೆ. ಎಂತೆಂಥ ಚಕ್ರವರ್ತಿಗಳಿಗೆ, ಮಹಾರಾಜರುಗಳಿಗೆ ಆಧ್ಯಾತ್ಮಿಕದ ಶಕ್ತಿಯೇ ವಸಿಷ್ಠ ಮಹರ್ಷಿಗಳಿಂದ ಆರಂಭವಾಗಿ ಎಲ್ಲ ರಾಜಾನುರಾಜಗಳನ್ನು ನೋಡಿ ಎಲ್ಲರೂ ಆಧ್ಯಾತ್ಮಿಕತೆ ಇಟ್ಕೊಂಡಿರ್ತಾರೆ. ಆಧ್ಯಾತ್ಮಿಕತೆಯ ಹಿನ್ನೆಲೆಯಲ್ಲಿ ರಾಜಕೀಯ ಮಾಡ್ತಾರೆ. ಆಧ್ಯಾತ್ಮಿಕತೆಯ ಹಿನ್ನೆಲೆಯಲ್ಲಿ ರಾಜಧರ್ಮವನ್ನು ಪಾಲಿಸ್ತಾರೆ. ಇದು ನಮ್ಮ ದೇಶದ ಸಂಸ್ಕೃತಿ. ಇದು ನಮ್ಮ ದೇಶದ ಸಂಸ್ಕೃತಿ. ರಾಜಕೀಯದಲ್ಲಿ ಆಧ್ಯಾತ್ಮಿಕತೆ ಅಂದರೆ ಹೇಗಿರಬೇಕು ಅಂದ್ರೆ ಬೆನ್ನೆಲುಬಾಗಿರಬೇಕು. ಆಗ ರಾಮರಾಜ್ಯ ಅಂತ ಹೇಳ್ತಾರೆ. ಏನು ರಾಮರಾಜ್ಯ ಅಂದ್ರೆ ಎಲ್ಲೆಲ್ಲೂ ಸುಭಿಕ್ಷೆ. ದಶರಥರ ಮಹಾರಾಜ ನೋಡ್ತಾನೆ, ಅಯ್ಯೋ ಮಳೆ ಸರಿಯಾಗಿ ಬರ್ತಿಲ್ವಲ್ಲ, ಯಾರನ್ನ ಕರೆಯೋಣ? ಈಗಿನ ಕಾಲದ ತರ ಕೋಟಿ ಕೋಟಿ ದುಡ್ಡು ಖರ್ಚು ಮಾಡಿ ಏರೋಪ್ಲೇನ್ ಅಲ್ಲಿ ಮೇಲೆ ಹೋಗ್ಬಿಟ್ಟು
ಮೋಡ ಬಿತ್ತಿಸೋದು, ಅದೇನೋ ಮತ್ತೇನೋ ಮಾಡೋದು, ಅದೆಲ್ಲ ದುಡ್ಡನ್ನೆಲ್ಲ ನುಂಗೋದಿಲ್ಲ. ಆಧ್ಯಾತ್ಮಿಕ ಬಲ ಹೇಳ್ತಾನೆ ಋಷ್ಯಶೃಂಗರನ್ನ ಕರ್ಕೊಂಬಪ್ಪ ಅಂತ. ಶೃಂಗೇರಿಯ ಹತ್ರ ಇರುವಂತಹ ಋಷ್ಯಶೃಂಗ ಪರ್ವತದಲ್ಲಿ, ಋಷ್ಯಶೃಂಗ ಬೆಟ್ಟದಲ್ಲಿ ಋಷ್ಯಶೃಂಗರು ಇರ್ತಾರೆ. ಕರ್ಕೊಂಡು ಹೋಗ್ತಾರೆ ದಕ್ಷಿಣದಿಂದ ಉತ್ತರಕ್ಕೆ. ಅಂದ್ರೆ ಏನರ್ಥ? ಬಾಂಧವ್ಯ ಇತ್ತು. ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅನ್ನೋದು ಸುಮ್ಮನೆ ಲೆಕ್ಕಕ್ಕಿತ್ತು. ಭಾರತೀಯತೆ ಇತ್ತು, ಸನಾತನ ಧರ್ಮ ಇತ್ತು, ಧರ್ಮದ ಮೂಲ ಸನಾತನವಾಗಿತ್ತು. ಆ ಹಿಂದೂ ಧರ್ಮದ ಲಾಂಛನವೇ ಓಂಕಾರವಾಗಿತ್ತು. ಇದೆಲ್ಲ ಮರ್ತೋಯ್ತ್ರಿ. ಬ್ರಿಟನ್ನಿನ ಪ್ರಧಾನಮಂತ್ರಿ ಶ್ರೀರಾಮಚಂದ್ರನಿಗೆ ಅಭಿಷೇಕ ಮಾಡುವಾಗ ನಮ್ಮ ದೇಶದ ಕೆಲವರು ಬುದ್ಧಿಜೀವಿಗಳು ಅನ್ಸ್ಕೊಳ್ಳೋರು ಎಂತೆಂತ ಮಾತಾಡ್ಬಿಟ್ರಿ. ಮಾತಾಡ್ಬೋದೇನ್ರಿ? ವಿಷಯ ತಿಳಿದು ಮಾತಾಡಬೇಕು. ರಾವಣನ ಕೊಂದಾಗ ರಾಮಚಂದ್ರ ಸಂತೋಷವಾಗಿ ಏಕಿ ನಾ ಗೆದ್ದೆ ಅಂತ ಬರಲಿಲ್ಲ, ಮನಸ್ಸಿನಲ್ಲಿ ನೋವಿಟ್ಕೊಂಡು ಬಂದ. ರಾಮಾಯಣನ ನೀವು ಓದಿದ್ರೆ ಗೊತ್ತಾಗುತ್ತೆ. ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ. ರಾವಣನ ವಧೆ ಮಾಡಿದಾಗ ರಾಮಚಂದ್ರ ಕಣ್ಣೀರಿಡ್ತಾನೆ. ಎಂತಹ ಶಿವಭಕ್ತ ಅವನು. ರಾವಣ ಶಿವಭಕ್ತ. ರಾವಣ ಬರೆದಿರುವಂತಹ ಶಿವನ ಸ್ತೋತ್ರ ಇವತ್ತು ಅದ್ಭುತವಾದ ಸ್ತೋತ್ರ. ಅದನ್ನೆಲ್ಲ ರಾಮಚಂದ್ರ ಹೇಳ್ತಾನೆ, ಆಸೆ ಎಂಬುದು ನೀನು ಹೀಗೆ ಮಾಡ್ತೇವೆ ವಿನಃ ನೀನು ಮಹಾನ್ ಭಕ್ತ ಅಂತ ಹೇಳಿ ಕಣ್ಣೀರು ಹಾಕ್ತಾರಂತೆ ರಾಮಚಂದ್ರ. ಇದು ನಮ್ಮ ದೇಶದ ಇತಿಹಾಸದಲ್ಲಿ ನೋಡಬಹುದು. ಹಾಸು ಹೊಕ್ಕಾಗಿದೆ ನಮ್ಮಲ್ಲಿ. ಶತ್ರುವನ್ನ ಕೊಂದ್ರು ಅವನ ಬಗ್ಗೆ ಕಣ್ಣೀರು ಹರಿಸುವಂತಹ ಹೃದಯವಂತಿಕೆ ನಮ್ಮಲ್ಲಿದೆ, ಭಾರತೀಯರಲ್ಲಿದೆ, ಸನಾತನ ಧರ್ಮವನ್ನ ಪಾಲಿಸುವವರಲ್ಲಿದೆ. ಇದನ್ನ ನಾನು ನಿಮಗೆ ಹೇಳಬೇಕು ಅಂತ ಹೇಳಿ ಈ ವಿಶೇಷ ಕಾರ್ಯಕ್ರಮ. ಸಾಮಾನ್ಯವಾಗಿ ಪ್ರತಿ ಭಾನುವಾರ ಇವತ್ತು ಕರ್ಮಯೋಗ ಅಂದ್ರೆ 4 ಯೋಗದ ಬಗ್ಗೆ ಮಾತಾಡ್ತಿದ್ದೆ. ಆದ್ರೆ ಕೆಲವರೆಲ್ಲ ಅನೇಕ ಪ್ರಶ್ನೆಗಳು ಕೇಳ್ತಾ ಇದ್ರು ನನಗೆ. ಅದೇನ್ ಸ್ವಾಮೀಜಿ ರಾಮಚಂದ್ರದ್ದು ಜನ್ಮಭೂಮಿಯಲ್ಲಿ ಅದೇನ್ ಸ್ವಾಮೀಜಿ ಇದು ಇದೇನು, ಅದ್ಯಾವ ಅದನ್ನ ಕಟ್ ಮಾಡ, ಅದನ್ನ ಧ್ವಂಸ ಮಾಡಿ ಇದನ್ನ ಕಟ್ಟಿದ್ರು. ಅದನ್ನ ಧ್ವಂಸ ಮಾಡಲಿಲ್ಲ ಮಗು, ಧ್ವಂಸವಾಯಿತು. ಧ್ವಂಸವಾಗಿ ಆ ಮಂದಿರದ ಕಲ್ಲುಗಳನ್ನೇ, ಮಂದಿರದ ಶಿಲೆಗಳನ್ನೇ, ಮಂದಿರದ ಕಂಬಗಳನ್ನೇ ಉಪಯೋಗಿಸಿ ಮತ್ತೊಂದು ಕಟ್ಟಡ ಕಟ್ಟಿದರೆ ವಿನಃ ಮಂದಿರನ ಉಳಿಸಲಿದ್ದಾರೆ. ಇವತ್ತಿಗೂ ಹೋಗಿ ಕಾಶಿಯಲ್ಲಿ ನೋಡಿ, ಅನೇಕ ಕಟ್ಟಡಗಳಲ್ಲಿ ಮಂದಿರದ ಆ ಕಂಬಗಳು, ಆ ಶಿಲೆಗಳು, ಶಿವನ ವಿಗ್ರಹಗಳು, ಕೃಷ್ಣನ ವಿಗ್ರಹಗಳು ಎಂತೆಂತ. ಇದು ತಿಳ್ಕೋಬೇಕು ನಮ್ಮ ಯುವಕರು, ಯುವತಿಯರು. ಈಗಿನ ಜನರೇಷನ್ ಇದ್ಯಾವುದು ಬೇಡ ಅವರಿಗೆ, ಹಾಗಾಗ್ಬಿಟ್ಟಿದೆ. ಸ್ವಾಮಿ ವಿವೇಕಾನಂದ ಹೇಳಿದ ನವಭಾರತ ನಿರ್ಮಾಣ ನನಗೆ ಬಹಳನೇ ಕಷ್ಟ ಆಗ್ತಿದೆ ಅದನ್ನು ಮಾತಾಡಲಿಕ್ಕೆ. ಇರಲಿ, ಯಾರು ರಾಮಚಂದ್ರ? ಈಸ್ ಅನ್ ಐಕಾನ್ ಆಫ್ ಸ್ಟೆಬಿಲಿಟಿ. ರಾಮಚಂದ್ರನ ಮಾತು ಸ್ಟೆಬಿಲಿಟಿ ಇತ್ತು ಅವನಲ್ಲಿ. ನಮ್ಮ ವ್ಯಕ್ತಿಗಳು ಮಾತಾಡ್ತಾರಲ್ಲ, ನಮ್ಮ ಏನಂತ ಹೇಳ್ತಾರೆ, ಅನೇಕ ರೀತಿ ಮಾತಾಡ್ತಾರೆ. ನನ್ನ ಮಾತೇ ಆಡಿಲ್ಲ ಅಂದ್ಬಿಡ್ತಾರೆ. ಅಲ್ಲ, ನೀನೇ ಹೇಳಿದೆಲ್ಲ ರೆಕಾರ್ಡ್ ಆಗಿದೆ, ನನಗೆ ಗೊತ್ತೇ ಇಲ್ಲ ಅಂದ್ಬಿಡ್ತಾರೆ. ಮಾತಾಡಿದ ಯಾರು ಸೇರಿಸಿದ್ದಾರೆ ಅಂತ ಹೇಳ್ತಾರೆ. ಆದರೆ ರಾಮಚಂದ್ರನ ಮಾತು, ರಾಮಚಂದ್ರನ ಬಾಣ, ರಾಮಚಂದ್ರನ ಗುರಿ ಒಂದೇ. ಸ್ಟೆಬಿಲಿಟಿ ಇತ್ತು, ದೃಢತೆ ಇತ್ತು ಅವನ ಮಾತಲ್ಲಿ. ಈಗಿನ ಸನ್ನಿವೇಶದಲ್ಲಿ ದೃಢತೆ ಇದೆಯಾ ಮಾತಾಡಲಿಕ್ಕೆ? ಇದ್ರೆ ಹೇಳಿ ಅವನಿಗೆ ನನ್ನ ನಮಸ್ಕಾರ. ನೆವರ್ ರಿಯಾಕ್ಟೆಡ್. ತಕ್ಷಣಕ್ಕೆ ಅವನು ರಿಯಾಕ್ಷನ್ ಮಾಡಲಿಲ್ಲ, ತಕ್ಷಣಕ್ಕೆ ಅವನು ಪ್ರತಿಕ್ರಿಯೆ ಮಾಡಲಿಲ್ಲ. ಬಹಳ ನಿಧಾನಾಗಿದ್ದ. ವಾಲ್ಮೀಕಿ ರಾಮಾಯಣವನ್ನ ನೀವು ಓದ್ತಿದ್ರೆ ಗೊತ್ತಾಗುತ್ತೆ. ರತ್ನಾಕರನ್ನ ವಾಲ್ಮೀಕಿ ಮಾಡಿದಂತ ಪ್ರದೇಶೀಯ ಅಯೋಧ್ಯೆ. ಬುದ್ಧನನ್ನ ಸಾರನಾಥದಲ್ಲಿ ಮೊದಲೇ ಉಪನ್ಯಾಸ ಮಾಡಿದ ಬುದ್ಧ. ಕೋಸಲ ದೇಶ ಅಂತ ಬಂತು ಅಯೋಧ್ಯೆಗೆ ಹೆಸರು. ಅಯೋಧ್ಯ ಪ್ರದೇಶಕ್ಕೆ ಮಗಧ ಮತ್ತು ಕೋಸಲ ದೇಶದಲ್ಲಿ ಬೌದ್ಧ ಧರ್ಮ ಬಹಳ ಹೆಚ್ಚು ಊರ್ಧ್ವಮುಖವಾಗಿ ಅನೇಕ ಬೌದ್ಧ ಧರ್ಮೀಯರು ಇದ್ದ ಸ್ಥಳ ಅಯೋಧ್ಯೆ. ಜೈನರು ನೋಡಿ, ನಮ್ಮ ದೇಶದ ವಿಶೇಷತೆ ನೋಡಿ, ಜೈನರು. ಆ ತೀರ್ಥಂಕರರಲ್ಲಿ 102 ತೀರ್ಥಂಕರರಲ್ಲಿ 100 ಜನ ಸೂರ್ಯವಂಶಿಗಳು ತೀರ್ಥಂಕರರಲ್ಲಿ.
ಆಶ್ಚರ್ಯವಾಗ್ತದೆ. He goes through the drama effortlessly. ಈ ಜೀವನವೇ ಒಂದು ನಾಟಕ. ಈ ಜೀವನದ ನಾಟಕದಲ್ಲಿ ಎಫರ್ಟ್ಲೆಸ್ಲಿ ಅಂದ್ರೆ ಅನಾಯಾಸವಾಗಿ ಅವನು ಅದನ್ನು ಸ್ವೀಕರಿಸ್ತಾ. ಏನಾಯ್ತಿದೆ ಅಯೋಧ್ಯೆಯಲ್ಲಿ? ಏನಾಗ್ತಿದೆ? ಮನೆ ಮನೆಯಲ್ಲಿ ತೋರಣ, ಮನೆ ಮನೆಯಲ್ಲಿ ಹಬ್ಬ, ಮನೆ ಮನೆಯಲ್ಲಿ ಸಂತೋಷ ಎಲ್ಲ ಆಗ್ತಿದೆ. ಇಡೀ ಅಯೋಧ್ಯೆ ಸಂತೋಷವಾಗಿದೆ. ಇತ್ತ ರಾಮಚಂದ್ರನಿಗೆ ಒಂದು ಮಾತು ಬರುತ್ತೆ. ದಶರಥ ಮಹಾರಾಜ, ನೀನು ವನವಾಸಕ್ಕೆ ಹೋಗ್ಬೇಕು, ನಾನು ವರ ಕೊಟ್ಬಿಟ್ಟಿದ್ದೀನಿ ಅಂದಾಗ he never reacted. ಅದಕ್ಕೆ ಇದನ್ನು ಉದಾಹರಣೆ ಕೊಡು. ರಿಯಾಕ್ಟ್ ಮಾಡಲಿಲ್ಲ. ನಮ್ಮ ಈಗಿನ ಯುವ ಜನರು ಮೊಬೈಲ್ ತಗೋಬೇಡ ಅಂದ್ರೆ ರಿಯಾಕ್ಟ್ ಮಾಡೋದ್ರಲ್ಲಿ ಪ್ರಾಣವೇ ತೆಗೆದಾಕ್ಬಿಡ್ತಾರೆ. ಅನೇಕ ಕಥೆಗಳು, ಅನೇಕ ನ್ಯೂಸ್ಗಳು ನೀವು ನೋಡ್ತೀರಾ. ಒಂದು ನ್ಯೂಸ್ ಇತ್ತು ಬೆಂಗಳೂರಿನಲ್ಲಿ, ಆ ಹುಡುಗ ಆ ಅಜ್ಜಿ ಕೂತಿರೋ ಕಡೆ ಅವನ ಮೊಬೈಲ್ ಅನ್ನ ಚಾರ್ಜ್ ಇಟ್ಟಿದ್ದ. ಅಜ್ಜಿಗೆ ಕಣ್ಣು ಕಾಣಲಿಲ್ಲ. ನಡೆಯುವಾಗ ಮೊಬೈಲ್ ವೈರ್ನ ಕಾಲ್ಗೆ ತಡಕಿ ಕಾಲ್ ಅಡ್ಡ ಬಂದು ಬಿದ್ದು ಬಿಟ್ಲು. ಅವಳು ಬಿದ್ದಾಗ ಮೊಬೈಲ್ ಬಿತ್ತು. ಆ ಮೊಬೈಲ್ ಬಿದ್ದಲ್ಲ ಅಂತ ಅವಳನ್ನ ಸಾಯಿಸ್ತ. ಇದು ನಮ್ಮ ಭಾರತನ? ಒಂದ್ ಮಗು ಹೇಳಿದ್ರು ಅವ್ರ ತಾಯಿ ಆ ಹೆಣ್ಣು ಮಗುಗೆ, ಬೇಡಮ್ಮ ನೀನು ಎಷ್ಟು ಬೇಕು ಅಷ್ಟು ಉಪಯೋಗಿಸು, ಬೇಡ ನೀನು ಆ ಮೊಬೈಲ್ ಅದನ್ನೆಲ್ಲ ಉಪಯೋಗಿಸ್ಬೇಡಮ್ಮ ಅಂತ ಹೇಳಿದಾಗ ಅವಳು ಹ್ಞೂ ಅಂತ ಹೇಳಿ ರೂಮ್ ಒಳಗಡೆ ಹೋಗಿ ನೇಣು ಹಾಕೊಂಡ್ಬಿಟ್ರು. ಇದು ಸುಮ್ಮನೆ ನಾ ಕೊಡ್ತಿರೋದು, ಇಂಥದ್ದು ಎಷ್ಟಿದೆಯೋ. ಆದ್ರೆ ರಾಮಚಂದ್ರನ ಕರೆದು ಮಾರನೇ ದಿವಸ ಪಟ್ಟಾಭಿಷೇಕ ವಜ್ರ ವೈಢೂರ್ಯದ ಆ ರತ್ನ ಸಿಂಹಾಸನದ ಮೇಲೆ ಕುತ್ಕೋಬೇಕಾಗಿತ್ತು. ಕೆಲವೇ ಗಂಟೆಗಳಲ್ಲಿ ಕುತ್ಕೋಬೇಕಾಗಿತ್ತು. ಇಲ್ಲ, ನೀನು ಕಾಡು ಹೋಗ್ಬೇಕು ಅಂದಾಗ ಶಿರ ಬಗ್ಗಿ ಕಾಯ ತಗ್ಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಆಯ್ತು. ಸತ್ಯ ಧರ್ಮ ಪಾಲಕ ಪ್ರಭು ತುಳಸಿದಾಸರು ಹೇಳ್ತಾರೆ, ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತಾರೆ. ರಾಮಚಂದ್ರ he never reacted. He goes through the drama without reacting. He repents even after killing the demon Ravana. ರಾವಣನ ಕೊಂದ್ರು ಪಶ್ಚಾತ್ತಾಪ ಪಡ್ಕೊತಾನೆ. ಅಯ್ಯೋ ಎಂತಹ ಧೀರ ಶಿವಭಕ್ತ, ಆದ್ರೆ ಸತ್ಯ ಧರ್ಮವನ್ನ ಪಾಲನೆ ಮಾಡಬೇಕಾಗಿ ಬಂತಲ್ಲ ಅಂತ ಹೇಳಿ ಅದ್ ಮಾಡ ಆ ಒಂದು ಯುದ್ಧವಾಯ್ತಲ್ಲ ಅಂತ ಹೇಳಿ he repents, ಪಶ್ಚಾತ್ತಾಪ ಮಾಡ್ಕೊಡ್ತಾರೆ. ಇದು ಭಾರತೀಯ ಸಂಸ್ಕೃತಿಯ ಒಂದು ವಿಚಾರ ರೀ. ಸತ್ಯ ಧರ್ಮ ನಿಷ್ಠೆ ಮಾನವೀಯತೆ ರಾಜಧರ್ಮ ಧರ್ಮ ಸಹಿಷ್ಣುತೆ ಸಂಪ್ರದಾಯ ಸಂಸ್ಕೃತಿ ಲಕ್ಷಾಂತರ ಕೋಟ್ಯಾಂತರ ಜನರ ಮನೆದೇವರು ಬೃಹನ್ಮಂದಿರದಲ್ಲಿ ರಾರಾಜಿಸುತ್ತಿರುವ ಸುಂದರ ಮೂರ್ತಿ ಶ್ರೀರಾಮಚಂದ್ರನ ಮೂರ್ತಿ. ಮನೆದೇವರು ಬೃಹನ್ಮಂದಿರದಲ್ಲಿ ರಾರಾಜಿಸುತ್ತಿರುವ ಪುರುಷೋತ್ತಮ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ. ಕೇಳಿದ್ರೆ ಪುಲಕವಾಗುತ್ತೆ ಮನಸ್ಸು. ಅಯೋಧ್ಯೆಯ ಹೆಜ್ಜೆ ಹೆಜ್ಜೆಗೆ ನಾನು ಹೇಳ್ತಲ್ಲ, 1986 ಇಸ್ವಿ ಆಗ್ತಾನೆ ನಾನು ಸನ್ಯಾಸ ತೆಗೆದುಕೊಂಡೆ. ನಾನು ಸನ್ಯಾಸ ತೆಗೆದುಕೊಂಡಿದ್ದ ವರ್ಷ 1986 ಇಸ್ವಿಯಲ್ಲಿ ನಾನು ಸನ್ಯಾಸವನ್ನು ತೆಗೆದುಕೊಂಡು ಅಯೋಧ್ಯೆ, ಕಾಶಿ, ಬೃಂದಾವನ, ಹಿಮಾಲಯ ಸುತ್ತಕೊಂಡು ಬರ್ಲಿಕ್ಕೆ ಹೋಗಿದ್ದೆ. ಯಾವುದು ಏನಿಲ್ಲ, ಒಂದು ಜೋಳಿಗೆ, ಒಂದು ಪಂಚೆ, ಒಂದು ದಟ್ಟಿ ಹೊತ್ಕೊಂಡು ಹೋಗಿತ್ತು. ಯಾಕೆ ಅದು ಅನುಭವ ಆಗಲಿ, ಹೇಗಿದೆ ನೋಡೋಣ ಅಂತ. ತರುತಲ ವಾಸ ಕರತಲ ಭಿಕ್ಷೆ ಬೇಡ್ಕೊಂಡು ಓಡಾಡ್ಕೊಂಡು ಬಂದಿತ್ತು. ಅಯೋಧ್ಯೆ ಹೋದಾಗ ರೋಮಾಂಚನವಾಗೋಯ್ತು. ಈ ಭೂಮಿಯನ್ನ ರಾಮಚಂದ್ರ ಹುಟ್ಟಿದ್ದು, ಈ ಭೂಮಿಯಲ್ಲ ಸುಮಿತ್ರಾದೇವಿ ಇದ್ದಿದ್ದು, ಈ ಭೂಮಿಯಲ್ಲ ಕೌಸಲ್ಯ ಇದ್ದಿದ್ದು, ಈ ಭೂಮಿಯಲ್ಲ ಮಾರುತಿ ಶ್ರೀರಾಮಚಂದ್ರನ ಆರತಿ ಮಾಡಿದ್ದು, ಈ ಭೂಮಿಯಲ್ಲ ವಿಭೀಷಣ ಬಂದಿದ್ದು, ಈ ಭೂಮಿಯಲ್ಲ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಆಗಿದ್ದು ಅಂತ ಅನಿಸ್ತು. ನಿಮ್ಗೆ ಯಾರಾದ್ರೂ ಅನಿಸಿದ್ರೆ ನಿಮಗೆ ನಮಸ್ಕಾರ. 400 ಲಕ್ಷ ಜನಗಳನ್ನ ಕೊಂದಂತಹ ನರರಾಕ್ಷಸರಿಂದ ನಿರ್ಮಾಣವಾದ ಒಂದು ಕಟ್ಟಡಕ್ಕೆ, ನಮ್ಮ ದೇಶದಲ್ಲಿರುವ ನಮ್ಮ ಭೂಮಿಯಲ್ಲಿರುವ ಕಟ್ಟಡಕ್ಕೆ ಅದಕ್ಕೆ ಕೋರ್ಟ್ ಬಂದು ಇಲ್ಲ ಇದು ನಿಮ್ದು ಅಂತ ಹೇಳಬೇಕು ಅಂದ್ರೆ ಸಹಿಷ್ಣುತೆ ಎಷ್ಟಿದೆ ಭಾರತೀಯರಿಗೆ. ಇದೇ ಬೇರೆ ದೇಶದಲ್ಲಾಗಿದ್ರೆ
ರಾತ್ರಿ ಎಷ್ಟು ಸಹಿಸ್ಕೊಂಡ್ರು. ನ್ಯಾಯಪೀಠಕ್ಕೆ ಹೋಯ್ತು, ಆಯ್ತಪ್ಪ 162 ವರ್ಷ ತಗೊಂಡು ಆಯ್ತಪ್ಪ. ಅದು ನಿನಗೆ ಈಗ 2018 ಇಸ್ವಿನಲ್ಲಿ ನಿನಗೆ ನವೆಂಬರ್ ತಿಂಗಳಲ್ಲಿ ನಿನಗೆ ಇದು ಬಂತು, ಸುಪ್ರೀಂ ಕೋರ್ಟ್ ಇಂದ ಅಥವಾ ಘನ ನ್ಯಾಯಾಲಯದಿಂದ, ಶ್ರೇಷ್ಠತಮ ನ್ಯಾಯಾಲಯದ ಉಚ್ಚ ನ್ಯಾಯಾಲಯದಿಂದ ಸುಪ್ರೀಂ ಕೋರ್ಟ್ ಇಂದ ಬಂತು, ಇದು ನಿಮ್ಮದು ಬಂತು. ಅದಕ್ಕೆ 162 ವರ್ಷ ಕಾದು ನಾವು. ಬೇರೆ ದೇಶದಲ್ಲಾಗಿದ್ರೆ ಏನಾಗ್ತಿತ್ತು ಹೇಳಲ್ಲ, ನಿಮಗೆ ನಿಮ್ಮ ಊಹೆಗೆ ಬಿಟ್ಟಿದ್ದೀರಿ. ಈ ಬಾಬರು ಮಹಾ ದೊಡ್ಡ ಚಕ್ರವರ್ತಿ ಆಗಿರಲಿಲ್ಲ. ಅವನ ಸ್ಥಳದಿಂದ ಅವನನ್ನು ಓಡಿಸ್ಬಿಟ್ಟಿದ್ರು. ಅವನೊಂದಷ್ಟು ಜನ ಗ್ರೂಪ್ ಮಾಡಿಕೊಂಡು ಅವ್ರವ್ರನ್ನ ಕೊಂದ್ಕೊಂಡು ಅವ್ರವ್ರನ್ನ ನಾಶ ಮಾಡಿ ಅವನು ಒಂದು ಕೆಲಸ ಇತ್ತಂತೆ ಬಾಬರ್ದು. ಯಾವ ಹೋದ್ರು ಬೆಂಕಿ ಹಚ್ಚಲ್ಲ ಅವರು. ಯಾವ ಹೋದ್ರು ಹೆಣ್ಣು ಮಕ್ಕಳನ್ನೆಲ್ಲ ಹಾಳು ಮಾಡೋದು. ಯಾವ ಹೋದ್ರು ಆ ಒಂದು ವ್ಯಕ್ತಿತ್ವ ಆದ್ರೆ ಆ ಗಂಡಸರಿನ ಕಡೆ ಅಲ್ಲಿ ಹೋಗುದು, ಅವ್ರನ್ನ ನಿರ್ನಾಮ ಮಾಡೋದು. ಎಲ್ಲಾದ್ರೂ ಕೇಳಿದ್ರೆ ಭಾರತೀಯರನ್ನ ಅಬ್ಬಕ್ಕ ದೇವಿ, ಕಿತ್ತೂರು ರಾಣಿ, ಝಾನ್ಸಿ ರಾಣಿ, ಜಿಜಾಬಾಯಿ ಕೇಳಿದಿರಾ? ಏನು ನಮ್ಮ ಭಾರತ, ನನ್ನ ಭಾರತ ಏನು? ಸ್ವಾಮಿ ವಿವೇಕಾನಂದರು ರಾಮನಾಡಲ್ಲಿ ಮೊದಲು ಶ್ರೀಲಂಕಾದಿಂದ ಅಂದ್ರೆ ಸಿಂಹಳದಿಂದ ರಾಮನಾಡಿಗೆ ಬಂದು ಅಲ್ಲಿ ಅವರು ಬಂದು ಹಿಡಿದಾಗ ಆ ಭೂಮಿನ ಅಪ್ಕೊಳ್ತಾರೆ, ಆ ಭೂಮಿನ ತಪ್ಕೊಳ್ತಾರೆ. ಅಮ್ಮ ನಾ ಬಂದೆ ವಾಪಸ್ಸು, ಅಮ್ಮ ನಾನು ನೀನ್ ಬಿಟ್ಟು ಹೋಗ್ಲಾ, ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಎಷ್ಟು ಭಾರತೀಯರು ಭಾರತಕ್ಕೆ ವಾಪಸ್ ಬಂದಾಗ ಅಮ್ಮ ಅಂತ ಕರೀತಾರೆ. ಲಗೇಜ್ ಬಂತ, ನಾನು ತಗೊಂಡಿದ್ದೆಲ್ಲ ಬಂತ, ಅದು ಬಂತ, ಇದು ಬಂತ ಅಂತ ಹೇಳ್ತಾರಲ್ಲ. ಭಾರತ ಭೂಮಿಗೆ ನಾನು ಕಾಲಿಡ್ತಾ ಇದ್ದೀನಿ ಅಂತ ಯಾರು ಹೇಳ್ತಾರೆ ನೋಡಿ. ತೀರ್ಥಂಕರರು ಇಲ್ಲಿ ಜ್ಞಾನೋದಯವನ್ನು ಪಡ್ಕೊಂಡ್ರು. ಆ ತೀರ್ಥಂಕರಲ್ಲಿ ಆದಿನಾಥ ಅವನಿಗೆ ಜ್ಞಾನೋದಯವಾದ ಸ್ಥಳ ಅಯೋಧ್ಯೆ. ಈಗ ನೋಡಿ, ಸಿಖ್ ಧರ್ಮಕ್ಕೆ ಪ್ರಾಮುಖ್ಯತೆ ಅಯೋಧ್ಯೆ, ಜೈನ ಧರ್ಮಕ್ಕೆ ಪ್ರಾಮುಖ್ಯತೆ ಅಯೋಧ್ಯೆ, ಬೌದ್ಧ ಧರ್ಮಕ್ಕೆ ಪ್ರಾಮುಖ್ಯತೆ ಅಯೋಧ್ಯೆ. ಹೀಗೆ ಅಯೋಧ್ಯೆಯ ವಿಚಾರ ಹೇಳಿದ್ರೆ ಬೌದ್ಧ ಧರ್ಮದ ಮೂಲಭೂತ ಆ ಗ್ರಂಥ ಇದೆ, ಅಭಿಧರ್ಮ ಕೋಶ ಅಂತ. ಅದು ಅಯೋಧ್ಯೆಯಲ್ಲೇ ಬರೆದಿತ್ತು. ಗುರುನಾನಕರಿಗೆ ಅಯೋಧ್ಯೆಯಲ್ಲೇ. ಇದೆಲ್ಲದರ ಜೊತೆ ಇನ್ನೊಂದು ಮಾತು ಹೇಳ್ತೀನಿ. ರಾಜ ವಿಕ್ರಮಾದಿತ್ಯ ಅಯೋಧ್ಯೆಯಲ್ಲಿ ರಾಮಚಂದ್ರನ ದೇವಸ್ಥಾನವನ್ನ ಮತ್ತು ಅದ್ಭುತವಾಗಿ ಕಟ್ಟಿಸಿದ ರಾಜ ವಿಕ್ರಮಾದಿತ್ಯ. ವಿಕ್ರಮ ಶಕೆ ಅಂತ ನಾವು ಹೇಳ್ತೀವಿ, ನಮ್ಮ ಕ್ಯಾಲೆಂಡರ್ ನಲ್ಲಿ ವಿಕ್ರಮ ಅಂತ ಬರೀತೀವಲ್ಲ, ಆ ವಿಕ್ರಮ. ಅದಕ್ಕೆ ನಾನು ಹೇಳಿದ್ದು ಈ ದೇವಸ್ಥಾನ ಪುನರ್ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿದ್ದು. ಗಾಬರಿ ಆಗ್ಬಿಟ್ಟಿರೋ, ಯಾಕೆ ಸ್ವಾಮೀಜಿ ದೇವಸ್ಥಾನ ಇರ್ಲಿಲ್ಲ, ಇದ್ದಪ್ಪ. ರಾಜ ವಿಕ್ರಮ ಕಟ್ಟಿದ್ದ, ರಾಜ ವಿಕ್ರಮ. ಆ ರಾಜನ ಕಟ್ಟಿದ ವಿಕ್ರಮಾದಿತ್ಯ ಕಟ್ಟಿದರ ಆ ಒಂದು ದೇವಸ್ಥಾನ ಕಾಲಕ್ಕೆ ಕೆಡುತ್ತಾ ಬಂತು. ಆದ್ರೆ ಕಳ್ಕೊಳ್ಬೇಕಾಗಿತ್ತು ಅಂತ ನಮ್ಗೆ ಗೊತ್ತಿರಲಿಲ್ಲ. ದೇವಸ್ಥಾನದ ಸ್ಥಳವೇ ಕಳ್ಕೊಂಡ್ಬಿಡ್ತಾ ಇದ್ದೋ ನಾವು. ಸತ್ಯಮೇವ ಜಯತೆ. ನಿಮ್ಗಿನ್ನೊಂದು ವಿಚಾರ ಹೇಳ, ಆಶ್ಚರ್ಯವಾಗುತ್ತೆ. ನೇಪಾಳ ದೇಶದ ಅಥವಾ ನೇಪಾಳ ರಾಷ್ಟ್ರದ ಲಾಂಛನದಲ್ಲಿ ಮೂಲ ಮಂತ್ರ ಇದೆ. ನಮ್ದೇನಿದೆ? ಸತ್ಯಮೇವ ಜಯತೆ. ಅದು ಮುಂಡಕ ಉಪನಿಷತ್ತು. ನೀವು ಸ್ಪೀಕರ್ ಚೇರ್ ಅಲ್ಲಿ ನೋಡಿ, ಕಾಯಿನ್ ಅಲ್ಲಿ ನೋಡಿ, ಎಲ್ಲಿ ನೋಡಿ ಸತ್ಯಮೇವ ಜಯತೆ. ನೇಪಾಳದಲ್ಲಿ ಅಂತ ಬರೆದಿದ್ದಾರೆ. ನಿಮ್ಗೆ ಆಶ್ಚರ್ಯವಾಗುತ್ತೆ. ಅದರಲ್ಲಿ ಬರೆದಿದ್ದಾರೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿತ ಬರ್ತಾರೆ ನೇಪಾಳದಲ್ಲಿ. ಬೇರೆ ಬೇರೆ ದೇಶ, ಸುಮಾತ್ರ, ಜಾವಾ, ಮಲೇಷಿಯಾ, ಇಂಡೋನೇಷಿಯಾ ಎಲ್ಲ ನೋಡಿ. ಇಂಡೋನೇಷಿಯಾದ ಏರ್ಲೈನ್ಸ್ ಹೆಸರೇನು ಗೊತ್ತಾ? ಗರುಡ. ಹೀಗೆ ನಿಮ್ಮನ್ನ ನಾಳೆ ಬೆಳಗ್ಗೆವರೆಗೂ ಕೂರಿಸಿ ಮಾತಾಡಬಲ್ಲೆ. ದೇಶದ ಅದ್ಭುತ ವಿಚಾರ. ನನಗೆ ನೋವಾಗದೇನೆಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಹೇಳೋರು ಯಾರು ಇಲ್ವಲ್ಲ, ಮುಂದಿನ ಪೀಳಿಗೆ ಇದನ್ನು ತಿಳಿಸೋರು ಇಲ್ವಲ್ಲ. ಇರ್ಲಿ, ನೀವು ಚೆನ್ನಾಗಿ ತಿಳ್ಕೊಳ್ಳಿ. ನಾನು ಹೇಳಿದಾಗೆ ಸಪ್ತ ನಗರ ಅಯೋಧ್ಯೆ,
ಮಾನವೇಂದ್ರನಾದ ಮನುವಿನಿಂದ ನಿರ್ಮಿತವಾದ ಅಯೋಧ್ಯೆ, ಸೂರ್ಯವಂಶದ ದಿಲೀಪ, ಇಕ್ಷ್ವಾಕು ವಂಶದ ರಘುವಂಶವಾಗಿ ಮಾಡಿ ದಶರಥನ ಸುತ ಶ್ರೀರಾಮಚಂದ್ರ 65ನೆಯ ಚಕ್ರವರ್ತಿಯಾಗಿ ಧರೆಗೆ ಇಳಿದ. ಸಗರ ಚಕ್ರವರ್ತಿ, ಸಮುದ್ರವನ್ನ ಸಾಗರ ಮಾಡಿದಂತಹ ಸಗರ ಚಕ್ರವರ್ತಿಗಳು, ಅಂಶುಮಂದ, ಭಗೀರಥ, ಹೀಗೆ ಹರಿಶ್ಚಂದ್ರ, ಹೀಗೆ ಎಲ್ಲ ಚಕ್ರವರ್ತಿಗಳು ಆಳಿದ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನದ ನಿರ್ಮಾಣ ಆಗ್ತಿದೆ ಅಂದ್ರೆ 130 ಕೋಟಿ ಭಾರತೀಯರು, ಅವರು ಯಾವುದೇ ಪಂಗಡ ಇರಬಹುದು, ಯಾವುದೇ ಜಾತಿ ಇರಬಹುದು, ಯಾವುದೇ ಒಂದು ದೇವರನ್ನ ಪೂಜಿಸಬಹುದು, ಆದರೆ ಶ್ರೀರಾಮಚಂದ್ರನ ಆ ವಿಚಾರವನ್ನ ಯಾರು ಅಲ್ಲಗಳೆಯಲಿಕ್ಕಾಗುವುದಿಲ್ಲ. ಮರ್ಯಾದಾ ಪುರುಷೋತ್ತಮ ರಾಮಚಂದ್ರ, ಅವನ ಜೀವನದ ವಿಚಾರಗಳೇ ರಾಜಕೀಯ ವ್ಯಕ್ತಿಗಳಿಗೆ, ಆಧ್ಯಾತ್ಮಿಕ ಜೀವಿಗಳಿಗೆ, ಸಾಧಕರಿಗೆ, ಗೃಹಸ್ಥರಿಗೆ, ಮಕ್ಕಳಿಗೆ, ತಂದೆ ತಾಯಂದಿರಿಗೆ, ಬಂಧು ಬಾಂಧವರಿಗೆ, ಎಲ್ಲರಿಗೂ ಭರತನಂತಹ ತಮ್ಮನ್ನು ಕಂಡಿದ್ದೀರೇನ್ರಿ? ಇಡೀ ವಿಶ್ವದಲ್ಲಿ ಭರತನಂತಹ ತಮ್ಮನ್ನ ಕಾಣೋಕ್ಕಾಗಲ್ಲ. ಭರತ ಹೇಳ್ತಾನೆ, ಅಣ್ಣ ನೀ ಬಂದ್ಬಿಡ್ಬೇಕಣ್ಣ. ಇಲ್ಲ ಅಣ್ಣ ನೀ ಬಂದ್ಬಿಡು. ಈಗಿನ ಕಾಲದಲ್ಲಿ ಯಾರಾದ್ರೂ ಮಾಡ್ತಾರ? ಹೇಳಿ. ಅಮ್ಮ ಚಿಂತೆ ಮಾಡಬೇಡ, ಅಮ್ಮ ಚಿಂತೆ ಮಾಡಬೇಡ. ಕೌಸಲ್ಯ ಅವ್ರು ಮಾತು ಹೇಳ್ತಾಳೆ, ರಾಮಾಯಣದಲ್ಲಿ ಅದ್ಭುತವಾದ ಶ್ಲೋಕ ಅದು. ರಾಮಂ ದಶರಥಿ ವಿದ್ಧಿ, ಮಾಂ ವಿದ್ಧಿ ಜನಕಾತ್ಮಜಾಂ, ಅಯೋಧ್ಯಾಂ ಅಟವಿಂ ವಿದ್ಧಿ ಗಚ್ಚ ತಾತ ಯಥಾ ಸುಖಂ. ರಾಮಂ ದಾಶರಥಿ, ದಶರಥನ ಮಗ, ಅದರಿಂದ ರಾಮ ದಶರಥನೇ. ಮಾಂ ವಿದ್ಧಿ ಜನಕಾತ್ಮಜ, ನಾನು ಸೀತೆ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ಇಂತಹ ಅದ್ಭುತವಾದ ವಿಚಾರವನ್ನ ಇವತ್ತು ವಿಶೇಷವಾಗಿ ನಿಮಗೆ ತಿಳಿಸಿದ್ದೀನಿ. ಇದೇ ಫೇಸ್ಬುಕ್ ಅಡ್ರೆಸ್ ಅಲ್ಲಿ ಮಂಗಳವಾರ ಶ್ರೀ ಕೃಷ್ಣನ ನಾಮ ಸಂಕೀರ್ತನೆ ಆಗುತ್ತೆ. ಕೃಷ್ಣನ ನಾಮ ಸಂಕೀರ್ತನೆ ಸುಮಾರು 1.5 ಗಂಟೆ ಆಗುತ್ತೆ. ತದನಂತರ ಗೀತಾಚಾರ್ಯನ ವಿಚಾರವಾಗಿ ಕೆಲವು ವಿಚಾರವನ್ನು ನಾವು ವಿನಿಮಯ ಮಾಡಿಕೊಳ್ಳೋಣ. ಪ್ರತಿ ಭಾನುವಾರ ಸ್ವಾಮಿ ವಿವೇಕಾನಂದರ, ನಾನು ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದೀನಿ, ವಿವೇಕ ಸೋಪಾನ ಅಂತ. ಆ ವಿವೇಕ ಸೋಪಾನದ ಹಂತದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ, ರಾಜಯೋಗ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, each soul is potentially divine. The goal is to manifest this divinity by controlling nature, external and internal. Do this either by bhakti, karma, yoga or knowledge. By one or by all. Churches, temples, books are nothing but secondary thread. ಇದು ಸ್ವಾಮಿ ವಿವೇಕಾನಂದ ಭಾಷೆ. ಅದನ್ನು ನಾವು ಪ್ರಸಾರ ಮಾಡ್ತಿದ್ವಿ ಪ್ರತಿ ಭಾನುವಾರ. ಹಾಗಾಗಿ ಈ ಅಯೋಧ್ಯೆ ನನ್ನನ್ನ ಈ ಮಾತನಾಡಲಿಕ್ಕೆ ಸ್ಫೂರ್ತಿ ನೀಡಿತು. ಭಾರತೀಯನಾಗಿ ಸನಾತನ ಧರ್ಮದ ಪರಂಪರೆಯ ಸನ್ಯಾಸಿಯಾಗಿ ನನ್ನ ಸನಾತನ ಧರ್ಮದ ವಿಚಾರವನ್ನ ಮತ್ತೆ ಮತ್ತೆ ನಿಮಗೆ ಹೇಳೋದಕ್ಕೆ ನಾನು ನೀವು ಕೇಳಿ ಅಂತ ಹೇಳ್ತಿಲ್ಲ. ಚಿಂತನ ಮಂಥನ ನಾನೇ ಮಾಡ್ಕೊಳ್ತಾ ಇದ್ದೀನಿ, ಚಿಂತನ ಮನನ ನಾನೇ ಮಾಡ್ಕೊಳ್ತಾ ಇದ್ದೀನಿ. ಎಂತಹ ಭವ್ಯವಾದ ದಿವ್ಯವಾದ ಪರಂಪರೆ ನಮ್ದು ಅಂತ ಇಷ್ಟು ಹೇಳಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ತುಮಕೂರಿನಿಂದ ವಿದ್ವಾನ್ ಲೋಕೇಶ್ ಬಾಬು ಅವರು ನಮ್ಮ ಜೊತೆ ಸಾಥ್ ಕೊಡ್ತಿದ್ದಾರೆ. ಬಹುಶಃ ಶ್ರೀರಾಮಚಂದ್ರನೇ ಈ ಕಾರ್ಯಕ್ರಮಕ್ಕೆ ಲೋಕೇಶ್ ಬಾಬು ಅವ್ರನ್ನ ಹೇಗೋ ಮಾಡಿ ಕರ್ಕೊಂಡ್ ಬಂದಿದ್ದಾರೆ ಅನ್ಸುತ್ತೆ. ಹೀಗೆ ಒಳ್ಳೆ ಕೆಲಸಕ್ಕೆ ಎಲ್ಲರ ಸಹಕಾರ ಬರೋದ್ರಲ್ಲಿ ಸಂದೇಹವಿಲ್ಲ. ನೀವೆಲ್ಲ ಬಂದಿದ್ದೀರ ಭಕ್ತರು. ಬಹುಶಃ ಸಾವಿರಾರು ಜನ ದೇಶ ವಿದೇಶದಲ್ಲಿ ಈ ಕಾರ್ಯಕ್ರಮ ಕೇಳಿದ್ದೀರಾ.
ಎಂಥ ಭಾರತ ನಮ್ದು. ಸ್ವರ್ಗಾದಪಿ ಗರಿಯಸಿ ಜನನಿ ಜನ್ಮಭೂಮಿಶ್ಚ. ಈ ಒಂದು ಪ್ರಸಂಗವನ್ನ ಜ್ಞಾಪಕ ಇಟ್ಕೊಳ್ಳೋಣ. ನೀವು ದೇವ್ರನ್ನ ಅಲ್ಲಿ ಇಲ್ಲಿ ಏನು ನೋಡ್ಬೇಕಾಗಿಲ್ಲ. ಈ ಭೂಮಿಯೇ ನಮ್ಮ ದೇವರಾಗ್ತಾಳೆ. ತಾಯಿ ನಮ್ಮನ್ನ ಕಾಪಾಡ್ತಿದ್ದಾಳೆ. ಈ ಭೂಮಿಗೆ ನಮಸ್ಕಾರ ಮಾಡೋಣ. ಈ ಭೂಮಿ ಮೇಲೆ ರಾಮಚಂದ್ರನಂತಹ ಮಹಾಪುರುಷ, ಮರ್ಯಾದ ಪುರುಷೋತ್ತಮ ನಡೆದ ಭೂಮಿ, ಆಂಜನೇಯ ಸ್ವಾಮಿ ನಡೆದ ಭೂಮಿ, ವಶಿಷ್ಠರು, ವಿಶ್ವಾಮಿತ್ರರು, ಕಪಿಲ ಮಹರ್ಷಿಗಳು, ಮಹಾನ್ ಋಷಿಗಳು ನಡೆದಾಡಿದ ಭೂಮಿ. ಈ ಭೂಮಿ ಮೇಲೆ ನಾವಿದ್ದೀವಲ್ಲ, ಅದೇ ಒಂದು ಪುಣ್ಯ ನಮಗೆ ಅಂತ ಹೇಳೋಣ. ಬಹುಶಃ ಈಗ ಅರ್ಥವಾಗಿದೆ. ಅಯೋಧ್ಯೆಯ ರಾಮ ಮಂದಿರದ ಬಗ್ಗೆ ಜಪಾನಂದ್ರು ಏನ್ ಮಾತಾಡಬಹುದು ಸ್ವಾಮಿ ಜಪಾನಂದ್ರು ಅಂತ ಅನ್ಕೊಂಡಿರೋರಿಗೆಲ್ಲ ಉತ್ತರ ಸಿಕ್ಕಿದೆ ಅನ್ಸುತ್ತೆ. ಕೊನೆ ಮಾತು ಹೇಳ್ತೀನಿ. ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಕಟ್ತಾ ಇರೋದು ನಿಜ. ಅಯೋಧ್ಯೆಯಲ್ಲಿ ಬೃಹತ್ತಾದ ರಾಮ ಮಂದಿರ ಕಟ್ತಿರೋದು ನಿಜ. ಅದರ ಜೊತೆಯಲ್ಲಿ ನಮ್ಮ ಹೃನ್ಮಂದಿರದಲ್ಲೂ ಆ ರಾಮನ ಸ್ಥಾಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಅದಕ್ಕೆ ರಾಮನಾಮ ಸಂಕೀರ್ತನೆ ಹಾಡಿತ್ತು. ಯಾವಾಗಲೂ ನಮ್ಮ ಬಾಯಲ್ಲಿ ರಾಮನ ಸ್ಮರಣೆ ಬರಲಿ. ಸದಾ ಎನ್ನ ನಾಲಿಗೆ ಬರಲಿ ರಾಮನಾಮ. ಆ ರಾಮನಾಮ ಜೊತೆ ಈ ಕಾರ್ಯಕ್ರಮನ ನಾನು ಮುಕ್ತಾಯ ಮಾಡ್ತೀನಿ. ಕೊನೆಗೆ ಈ ಒಂದು ಪ್ರಾರ್ಥನೆಯ ಜೊತೆ ಈ ಭಜನೆಯ ಜೊತೆಯಲ್ಲಿ ಭಜನೆಯೊಂದಿಗೆ ಕಾರ್ಯಕ್ರಮಕ್ಕೆ ನಾನು ಮುಕ್ತಾಯ ಮಾಡ್ತೀನಿ. ಬರಲಿ